ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಸಾಕಷ್ಟು ಜನರು ಈ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ರಿ. ಹೌದು, ನಾನು ಮನೆಯಲ್ಲೇ ಕೂತು ಮಾಡುವಂತಹ ಒಂದಷ್ಟು ಕೆಲಸಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಅಂದರೆ ಮೊಬೈಲ್ನಲ್ಲೇ ಮಾಡುವಂತಹ ಒಂದಷ್ಟು ಕೆಲಸಗಳು, ಆ ಒಂದು ಕೆಲಸಗಳ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಕಲಾ ಮಾಧ್ಯಮ ಚಾನಲ್ನಲ್ಲಿ ನಾನು ಮಾತನಾಡಿದಾಗ ನನ್ನ ಕೆಲಸಗಳ ಬಗ್ಗೆ ಹೇಳಿದ್ನಲ್ಲ, ಅದು ಸಂಪಾದನೆ ಬಗ್ಗೆ ಕೇಳ್ಬಿಟ್ಟು ಸಾಕಷ್ಟು ಜನ ಮಾಹಿತಿಯನ್ನು ಕೇಳಿದರೆ. ಆ ಕೆಲಸದ ಬಗ್ಗೆ ಅಂದರೆ ವೆಬ್ಸೈಟಲ್ಲಿ ಆರ್ಟಿಕಲ್ಸ್ ಬರೆಯುವಂತಹ ಬರವಣಿಗೆ ಮೂಲಕ ಸಂಪಾದನೆ ಹೇಗೆ ಮಾಡಿದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದರೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಇದಕ್ಕೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಡೌಟ್ಸ್ನ ಇದರಲ್ಲೇ ಕ್ಲಿಯರ್ ಮಾಡಿರ್ತೀನಿ. ಇದಕ್ಕೂ ಮೀರಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾಳೆ ನಾನು ಲೈವ್ ಬರ್ತೀನಿ. ಎಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ಇವತ್ತು ಸಂಜೆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಸೊ ನಾಳೆ ಲೈವ್ ಬಂದಾಗ ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲೇ ಕ್ಲಿಯರ್ ಆದರೆ ಓಕೆ, ಇದಕ್ಕೂ ಮೀರಿ ಯಾವ್ದಾದ್ರು ಡೌಟ್ಸ್ ಇದ್ದರೆ ನೀವು ಖಂಡಿತ ಲೈವಲ್ಲೇ ಕೇಳ್ಬೋದು. ಅಲ್ಲೇ ನಾನು ನೇರವಾಗಿ ನಿಮಗೆ ಆನ್ಸರ್ ಮಾಡ್ತೀನಿ. ಸರಿ, ಇವಾಗ ಮೊಬೈಲ್ನಲ್ಲೇ ಅಂದರೆ ಮನೆಯಲ್ಲೇ ಕೂತು ಮೊಬೈಲ್ನಲ್ಲೇ ಮಾಡುವಂತಹ ಕೆಲಸಗಳಲ್ಲಿ ಒಟ್ಟು 3 ವಿಧ, ಅಂದರೆ 2 ವಿಧ. 3ನೇದು ನಾನು ಮಾಡಿದಂಥ ಕೆಲಸ, ಅದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಕಾರಣಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಆಸಕ್ತಿ ಇರುವಂಥವ್ರು ಈ ಒಂದು ವಿಡಿಯೋನ ನೋಡ್ಬೋದು. ಮನೇಲೇ ಮೊಬೈಲ್ನಲ್ಲೇ ಮಾಡುವಂತಹ ಕೆಲಸಗಳಲ್ಲಿ ಒಟ್ಟು ಆಗಲೇ ಹೇಳ್ದಂಗೆ 3 ಟೈಪ್ ಇದೆ. ಆ ಟೈಪ್ ಲಾಸ್ಟ್ ಒಂದು ನಾನು ಮಾಡಿದಂಥ ಕೆಲಸಗಳು, ಅದನ್ನು ತಿಳಿಸ್ತೀನಿ. ಮೊದಲನೇದಾಗಿ ಈ 2 ಟೈಪ್ ಹೋಗೋಣ. ಒಂದು ಬಂದು ಹಣ ಕಟ್ಟಿ ಮಾಡುವಂತಹ ಕೆಲಸಗಳು, ಇನ್ನೊಂದು ಹಣ ಕಟ್ಟದೆ ಮಾಡುವಂತಹ ಕೆಲಸಗಳು. ಹಣ ಕಟ್ಟಿ ಮಾಡುವಂಥ ಕೆಲಸಗಳು ಯಾವುದಾದ್ರು ಅಂದರೆ ಈ ಆ್ಯಪ್ಗಳು ಬರುತ್ತಲ್ಲ, ಗೇಮಿಂಗ್ ಆ್ಯಪ್ಗಳು, ಅಥವಾ ಸಾಕಷ್ಟು ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರ ನೋಡಿ. ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಹಣ ಮಾಡ್ಬೋದು, ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಹಣ ಮಾಡ್ಬೋದು ಅಂತ, ಆ ಥರ ಆ್ಯಪ್ಗಳು. ಇನ್ನೊಂದು ಟೈಪಿಂಗು ಅಂದರೆ ಟೈಪ್ ಮಾಡೋವಂಥದ್ದು. ಅವರೊಂದಷ್ಟು ಕೊಡ್ತಾರೆ ಟೈಪ್ ಮಾಡಲಿಕ್ಕೆ, ಅದನ್ನು ನೀವು ಟೈಪ್ ಮಾಡಿಬಿಟ್ಟು ಕಳಿಸ್ಕೊಟ್ರೆ ನಿಮಗೆ ದುಡ್ಡು ಕೊಡ್ತಾರೆ. ಈ ರೀತಿಯಾದಂತಹ ಕೆಲಸಗಳು. ಸಂಪೂರ್ಣವಾಗಿ ವಿಡಿಯೋ ನೋಡಿ, ದಯವಿಟ್ಟು ಶುರುನಲ್ಲಿ ಯಾರು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಅಂದರೆ ಒಂದಷ್ಟು ಪೇಜಸ್ಗಳು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ, ಇಷ್ಟು ವೀಕಲ್ಲಿ ಮುಗಿಸ್ಬೇಕು, ಅದು ಇದು ಆ ಥರ ಕೆಲಸಗಳು. ಇದಕ್ಕೂ ಕೂಡ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ದುಡ್ಡು ಕಟ್ತೆ ನಿಮಗೆ ಅದೇನೂ ಕೊಡಲ್ಲ. ನೆಕ್ಸ್ಟ್ ಇನ್ನೊಂದು ಬಂದು ಪೆನ್ಸಿಲ್ ಪ್ಯಾಕಿಂಗು. ಈ ಪೆನ್ಸಿಲ್ ಪ್ಯಾಕಿಂಗ್ದು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿರ್ತೀರ. ಸೊ ಆ ಥರದಂಥ ಕೆಲಸ, ಇದನ್ನು ಕೂಡ ದುಡ್ಡು ಕಟ್ಟು ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈಗಲೇ ಕಮೆಂಟ್ ಮಾಡಬೇಡಿ. ಸಂಪೂರ್ಣವಾಗಿ ವಿಡಿಯೋ ನೋಡ್ಬಿಟ್ಟು ನಂತರ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಕಾಪಿ ಪೇಸ್ಟು, ಅಂದರೆ ಅವರು ಏನೋ ಕಳಿಸಿರ್ತಾರೆ ಡಾಕ್ಯುಮೆಂಟು, ಅದನ್ನೇ ಕಾಪಿ ಪೇಸ್ಟ್ ಮಾಡೋವಂಥದ್ದು, ಟೈಪ್ ಮಾಡಿ ಕಳಿಸೋವಂಥದ್ದು. ಈ ಥರ ಆದಂಥ ಕೆಲಸ. ಇದಕ್ಕೂ ಕೂಡ ನೀವು ಎಷ್ಟೋ ಕಟ್ಟಿಸ್ಕೋತಾರೆ, 5,000, 6,000, ಕೆಲವರು 15,000 ಈ ಥರ ಎಲ್ಲ ಕಟ್ಟಿಸ್ಕೋತಾರೆ. ಅದು ಬಿಟ್ಟರೆ ಇನ್ನೊಂದು ಕ್ಯಾಪ್ಚಾ ಟೈಪಿಂಗು. ಈ ಟೆಕ್ಸ್ಟ್ ವೆರಿಫಿಕೇಷನ್ ಬರುತ್ತೆ ನೋಡಿ, ಏನೋ ಒಂದು ಕ್ಯಾಪ್ಚಾ ಕೊಡ್ತಾರೆ. ಈಗ F873 ಈ ರೀತಿ ಎಲ್ಲ ಬರುತ್ತಲ್ಲ, ಸೇಮ್ ಅದನ್ನೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಆ ಕ್ಯಾಪ್ಚಾವನ್ನು ಟೈಪ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ. ಇನ್ನೊಂದು ಇದಕ್ಕೆ ಎಲ್ಲದಕ್ಕೂ ಮೀರಿ ಕೊನೆಯದಾಗಿ ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು. ಸೊ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಈ ಹಣ ಕಟ್ಟಿ ಮಾಡೋ ಕೆಲಸ 99.99% ಎಲ್ಲವೂ ಕೂಡ ಫೇಕು, ಮೋಸ ಇರುತ್ತೆ. ನಿಮ್ಮ ಒಂದು ಹಣ ಕಳ್ಕೊಳ್ಳುವಂತಹ ಒಂದು ದಾರಿಯಾಗಿರುತ್ತೆ. ಸೊ ಈ ಒಂದು ಯಾವ ಕೆಲಸವನ್ನು ಕೂಡ ನಾನು ಸಜೆಸ್ಟ್ ಮಾಡಲ್ಲ. ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದೀನಿ. ಸೊ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಹಣ ಕಟ್ಟಿ ಮಾಡುವಂತಹ, ಮೊಬೈಲ್ನಲ್ಲಿ ಹಣ ಕಟ್ಟಿ ಮಾಡುವಂತಹ, ಮನೆಯಲ್ಲೇ ಕೂತು ಯಾರೋ ಗೊತ್ತಿಲ್ಲದಿರೋರಿಗೆ ಹಣ ಕಟ್ಟಿ ಮಾಡುವಂತಹ ಕೆಲಸ ಯಾವುದನ್ನು ಕೂಡ ನಾನು ಸಜೆಸ್ಟ್ ಮಾಡಲ್ಲ. ನೀವು ಕೂಡ ದಯವಿಟ್ಟು ಅಂಥದಕ್ಕೆ ಮಾಡಿ ಮೋಸ ಹೋಗೋಕ್ಕೆ ಹೋಗ್ಬೇಡಿ. ಈ ಥರ ಸುಲಭವಾಗಿ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಪರಿಶ್ರಮ ಪಡಲೇಬೇಕಾಗುತ್ತೆ ಹಣ ಬರೋಕ್ಕೆ. ಸೊ ಮೊದಲನೇದಾಗಿ ಈ ಗೇಮಿಂಗ್ ಅಪ್ಲಿಕೇಶನಲ್ಲಿ ಗೇಮ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಅಂದರೆ ನೀವು ಅಷ್ಟು ಶುರುನಲ್ಲೇ ದುಡ್ಡು ಕಟ್ಟಬೇಕಾಗುತ್ತೆ. ಅವೆಲ್ಲವೂ ಕೂಡ ಮೋಸ ಆಗುತ್ತೆ. ಆ ಗೇಮ್ ನೀವು ಪಾಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ನು ಎರಡನೇದು ಬಂದು ಟೈಪಿಂಗು, ಪೇಜಸ್ನ ಟೈಪ್ ಮಾಡಿದ್ರೆ, ಅಂದರೆ ಅವರು ಹಾರ್ಡ್ ಕಾಪಿ ಕೊಡ್ತಾರೆ, ನೀವು ಟೈಪ್ ಮಾಡಿ ಕಳಿಸ್ಬೇಕು ಅಂತ. ಆ ರೀತಿ ಕೆಲಸಕ್ಕೆ ಏನಾದರೂ ನೀವು ಒಂದು 15,000, 5,000, 6,000 ಈ ಥರ ದುಡ್ಡು ಕೊಟ್ಟು ಸೇರ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ? ಆ ಟೈಪಿಂಗ್ ಮಾಡ್ತಿರಲ್ಲ, ಅದರಲ್ಲಿ 108 ಕರೆಕ್ಷನ್ ಹೇಳ್ತಾರೆ, ನಿಮಗೆ ದುಡ್ಡು ಬರಲ್ಲ. ಜೊತೆಗೆ ಏನು ಮಾಡ್ತಾರೆ, ನೀವು ಟಾರ್ಗೆಟನ್ನು ಅವ್ರು ಕೊಟ್ಟಿರೋಂಥ ಡೇಟಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಮಾಡಿದ್ರು 108 ನಿಮಗೆ ಅದರಲ್ಲಿ ತಪ್ಪುಗಳನ್ನು ಹುಡುಕಿ ನಿಮಗೆ ಹಣವನ್ನು ಕೊಡಲ್ಲ. ಜೊತೆಗೆ ಈ ಟೈಪಿಂಗ್ ಪೇಜಸ್ ಇಲ್ಲ ನಿಜ ಇರುತ್ತೆ ಅಂತಂದರೆ, ಈಗಿನ ಟೆಕ್ನಾಲಜಿ ಪ್ರಕಾರ ಹೇಳಬೇಕಂದ್ರೆ ಈ ಪೇಜಸ್ಗಳೇನಿರುತ್ತೆ ಅದನ್ನು ಅವ್ರಿಗೆ, ಅದಕ್ಕೂ ಮೀರೋರಿಗೆ ಟೈಪಿಂಗ್ ಬೇಕು ಅಂತಂದರೆ ಈಗಿನ ಟೆಕ್ನಾಲಜಿ ಪ್ರಕಾರ ಹಾರ್ಡ್ ಕಾಪಿಯನ್ನು ಸ್ಕ್ಯಾನ್ ಮಾಡಿದ್ರೆ ಅದು ವರ್ಡಿಂಗ್ಸಲ್ಲೇ ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ನೀವು ಯಾಕೆ ಟೈಪ್ ಮಾಡಿಸ್ಕೋತಾರೆ ನಿಮ್ಮ ಕೈಲಿ? ಸೊ ಅದು ಸಂಪೂರ್ಣವಾಗಿ ಫೇಕ್ ಇರುತ್ತೆ. ದಯವಿಟ್ಟು ಆ ಥರ ಟೈಪಿಂಗ್ ಜಾಬ್ಗೆ ಆನ್ಲೈನಲ್ಲಿ ಹಣ ಕಟ್ಟಕ್ಕೆ ಹೋಗಬೇಡಿ. ಬೇರೆ ನನಗೆ ಗೊತ್ತಿಲ್ಲ, ಆನ್ಲೈನಲ್ಲಂತೂ ಹಣ ಕಟ್ಟಿ ಯಾರೋ ಗೊತ್ತಿಲ್ಲದಿರೋರಿಗೆ ಆ ಥರ ಕೆಲಸವನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಹಣ ಮೋಸ ಆಗುತ್ತೆ. ಇನ್ನು ಪೆನ್ಸಿಲ್ ಪ್ಯಾಕಿಂಗ್ ಬಗ್ಗೆ ಸುದೀರ್ಘವಾಗಿ ನಾನು ವೀಡಿಯೋನೇ ಮಾಡಿದ್ದೀನಿ. ಅದು ಸಂಪೂರ್ಣವಾಗಿ ಮೋಸ ಇರುತ್ತೆ.
ಅವರು ಪೆನ್ಸಿಲನ್ನು ಕಳಿಸ್ತಾರೆ, ಡಬ್ಬಗಳನ್ನು ಕಳಿಸ್ತಾರೆ, ನಿಮ್ಮ ಮನೆಗೆ ಕೊರಿಯರ್ ₹100 ₹1000 ಆಗಿಬಿಡುತ್ತೆ ಆ ತೂಕಕ್ಕೆ. ಅಷ್ಟು ₹1000 ಕೊರಿಯರ್ ಚಾರ್ಜ್ ಮಾಡಿಕೊಂಡು ನಿಮಗೆ ಮನೆಗೆ ಕಳಿಸ್ತಾರಂತೆ. ನೀವು ಜಸ್ಟ್ ಡಬ್ಬ ಓಪನ್ ಮಾಡ್ಬಿಟ್ಟು ಪೆನ್ಸಿಲ್ ಹಾಕಲಿಕ್ಕೆ ಯಾರೂ ಕೂಡ ಹಣ ಕೊಡೋಲ್ಲ. ಅಂಥದ್ದು ಇದ್ದರೆ ಅವ್ರ ಅಕ್ಕಪಕ್ಕ ಮನೆಯವರಿಗೆ ಒಂದು ₹200-300 ಕೊಟ್ಟರೆ ಅವರೇ ಪ್ಯಾಕಿಂಗ್ ಮಾಡಿಕೊಡ್ತಾರೆ. ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ ಮಾಡಿದ್ರೆ 15,000 20,000 ಅವೆಲ್ಲ ಸಂಪೂರ್ಣವಾಗಿ ಸುಳ್ಳಿರುತ್ತೆ. ನಿಮ್ಮ ಹತ್ರ ಹಣ ಕಟ್ಟಿಸ್ಕೊಂಡು ಮೋಸ ಹೋಗುವಂಥದ್ದು. ಈ ಥರ ಪೆನ್ಸಿಲ್ ಪ್ಯಾಕಿಂಗಲ್ಲಿ 1000 ಅಲ್ಲ ಲಕ್ಷಾಂತರ ಜನ ಮೋಸ ಹೋಗಿದ್ದಾರೆ. ದಯವಿಟ್ಟು ಅಂಥದ್ದಕ್ಕೂ ಕೂಡ ಕೈ ಹಾಕಲಿಕ್ಕೆ ಹೋಗ್ಬಿಡಿ. ಇನ್ನು ಕಾಪಿ ಪೇಸ್ಟು, ಈ ಕಾಪಿ ಪೇಸ್ಟು ಅಷ್ಟೇ. ಕಾಪಿ ಪೇಸ್ಟ್ ಇರೋ ಡಾಕ್ಯುಮೆಂಟ್ ಕಾಪಿ ಪೇಸ್ಟ್ ಮಾಡೋಕ್ಕೆ ನಿಮ್ಗೆ ಯಾಕೆ ದುಡ್ಡು ಕೊಡ್ತಾರೆ? ಅದು ಕೂಡ ಮೋಸ ಇರುತ್ತೆ. ನಿಮ್ಮ ಹತ್ರ ಹಣ ಅದೊಂದು ಈಗ ನಾವು ಮಿಡಲ್ ಕ್ಲಾಸ್ ಅವ್ರು ಏನಂತಂದರೆ ದುಡಿಯೋಕ್ಕೆ ಯಾವ್ದಾರು ಒಂದು ದಾರಿ ಸಿಕ್ಬಿಡುತ್ತಾ, ಮನೇಲೇ ಕೂತ್ಕೊಂಡು ದುಡಿಯೋಕ್ಕೆ ಏನಾದ್ರು ಒಂದು ದಾರಿ ಸಿಕ್ಬಿಡುತ್ತೆ ಅಂತ ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರೇ ಇವರ ಟಾರ್ಗೆಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವರು ಟಾರ್ಗೆಟ್ ಮಾಡಿ ಕಾಪಿ ಪೇಸ್ಟ್ ಸುಲಭ ಎಲ್ಲ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ಒಂದು ಸೆಳಿತಾರೆ. ಹಣ ಕಟ್ತೀವಿ, ಅದು ಮೋಸ ಆಗುತ್ತೆ. ಆ ರೀತಿಯಾಗಿ ಕಾಪಿ ಪೇಸ್ಟ್ ಕೂಡ ಅದೆಲ್ಲ ಫೇಕ್ ಇರುತ್ತೆ. ಇನ್ನು ಕ್ಯಾಪ್ಚರ್ ಟೈಪಿಂಗ್ ಬಗ್ಗೆನೂ ನಾನು ಸುದೀರ್ಘವಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಅದಕ್ಕೂ ಕೂಡ ಶುರುನಲ್ಲೇ ಸಾಕಷ್ಟು ದುಡ್ಡು ಕಟ್ಟಬೇಕು. ಅವ್ರು ಹೇಳೋ ಅಷ್ಟು ಕ್ಯಾಪ್ಚರ್ಗಳನ್ನ ನೀವು ಅಲ್ಲಿ ಟೈಪ್ ಮಾಡೋಕ್ಕೂ ಆಗಲ್ಲ. ನಿಮಗೆ ಯಾವುದೇ ರೀತಿಯಾಗಿ ಹಣ ಕೂಡ ಬರೋದಿಲ್ಲ. ಜೊತೆಗೆ ನೀವು ಕಟ್ಟಿರುವಂತಹ ಹಣವನ್ನು ಸಂಪಾದನೆ ಮಾಡಬೇಕಂದ್ರೇ 7 ತಿಂಗಳು 24 ಗಂಟೆ ನೀವು ಕ್ಯಾಪ್ಷನ್ನೇ ಕೊಡ್ತಾ ಕೂತ್ಕೋಬೇಕಾಗುತ್ತೆ. ಬೇರೆ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ನಿಮ್ಮ ಸಂಪಾದನೆ ತಗೋಬೇಕು ಅಂದರೆ, ನಿಮ್ಮ ಬಂಡವಾಳವನ್ನು ತಗೋಬೇಕು ಅಂದರೆ 6-7 ತಿಂಗಳು ಕೆಲಸ ಮಾಡಬೇಕಾಗುತ್ತೆ. ಅದು ಕೂಡ ಫೇಕ್ ಇರುತ್ತೆ. ದಯವಿಟ್ಟು ಅದು ಕೂಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೊನೆಯದಾಗಿ ಮನೆ ಮಠ ಎಲ್ಲವನ್ನು ಕೂಡ ಮಾರ್ಕೊಂಡು ಬೀದಿಗೆ ಬರಬೇಕು ಅಂತಂದರೆ ಈ ಬೆಟ್ಟಿಂಗ್ ಅಪ್ಲಿಕೇಶನ್ನ ಸುಲಭವಾಗಿ ಆಡ್ಬೋದು. ಸಾಕಷ್ಟು ನೈಜ ಉದಾಹರಣೆಗಳು ನಿಮ್ಮ ಕಣ್ಮುಂದೆನೇ ಇರ್ತವೆ. ನಮ್ಮ ಕಣ್ಮುಂದೆ ಕೂಡ ಸಾಕಷ್ಟು ಜನರ ನಿದರ್ಶನಗಳಿದೆ. ಸೊ ಈ ಬೆಟ್ಟಿಂಗ್ ಅಪ್ ಬಗ್ಗೆ ವಿಚಾರ ಮಾತನಾಡೋದೇ ದೊಡ್ಡ ತಪ್ಪು. ಸೊ ಸಂಪೂರ್ಣವಾಗಿ ಇದಿಷ್ಟು ಕೆಲಸಗಳನ್ನು ನಾನು ಯಾವುದನ್ನು ಕೂಡ ಸಜೆಸ್ಟ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟು ಹಣ ಕಟ್ಟದೆ ಮನೆಯಲ್ಲೇ ಮಾಡುವಂತಹ ಜೆನ್ಯೂನ್ ಕೆಲಸಗಳು. ಇದು ಒಂದು ಈ ರೀತಿ ಏನೂ ಸುಲಭ ಅಲ್ಲ. ನಿಮ್ಮ ಒಂದು ಪರಿಶ್ರಮ, ನಿಮ್ಮ ಒಂದು ಟೈಮು ನೀವು ಹೆಂಗೆ ಕೊಡ್ತೀರೋ ಆ ರೀತಿಯಾಗಿ ನಿಮ್ಮ ಒಂದು ಟ್ಯಾಲೆಂಟು ಇರಬೇಕು. ಹಾರ್ಡ್ ವರ್ಕು ಮಾಡಬೇಕು. ಸೊ ಇದರಲ್ಲಿ ಅರ್ನ್ ಮಾಡ್ಬೋದು. ಇದು ನಾನು ಮುಂಚೆಯಿಂದನೂ ಹೇಳ್ತಾ ಬಂದಿರೋದು. ಮೊದಲನೇದಾಗಿ ಯೂಟ್ಯೂಬು ಜೆನ್ಯೂನಾಗಿ ನಿಮಗೆ ಹಣ ಬರುವಂತಹ ಇದಂದರೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ಟ್ಯಾಲೆಂಟು ವೀಡಿಯೋಸ್ ಮಾಡಿ ನೀವು ಹಣವನ್ನು ಗಳಿಸ್ಬೋದು. ಅದರಲ್ಲಿ 2 ರೀತಿಯಾಗಿ ಯೂಟ್ಯೂಬಲ್ಲಿ ಹಣ ಬರುತ್ತೆ. ಶಾರ್ಟ್ಸ್ ಮಾಡಿದ್ರು ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಏನು ಬರುತ್ತೆ, ಈಗ ಫೇಸ್ಬುಕ್ ರೀಲ್ಸು, ಇನ್ಸ್ಟಾಗ್ರಾಮ್ ರೀಲ್ಸ್ ಇರುತ್ತಲ್ಲ, ಆ ರೀತಿಯಾಗಿ ಯೂಟ್ಯೂಬಲ್ಲಿ ಶಾರ್ಟ್ಸ್ಗೂ ದುಡ್ಡು ಬರುತ್ತೆ. ವೀಡಿಯೋಸ್ಗೂ ಅಂದರೆ ಲೆಂತ್ ವೀಡಿಯೋಸ್ಗೂ ಕೂಡ ದುಡ್ಡು ಬರುತ್ತೆ. ಶಾರ್ಟ್ಸ್ಗೆ ನಿಮಗೆ ಕಡಿಮೆ ದುಡ್ಡು ಬರುತ್ತೆ. ಈ ಲೆಂತ್ ವೀಡಿಯೋಸ್ಗೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ ಅಂತಲೂ ಕೂಡ ಮುಂಚೆನೇ ತಿಳಿಸಿದ್ದೀನಿ. ಈಗ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ. ಲೆಂತಿ ವೀಡಿಯೋಸ್ಗೆ ಒಂದು 1000 ವ್ಯೂಸ್ಗೆ ₹10 ಇಂದ ₹40ವರೆಗೂ ಬರುತ್ತೆ. ₹40 ರೇರು ಬರೋವಂಥದ್ದು. ಸೊ ₹10, ₹15, ₹20, ₹25 ಈ ರೀತಿ 1000 ವ್ಯೂಸ್ ಬಂದರೆ ಅಷ್ಟು ಅಮೌಂಟ್ ಬರುತ್ತೆ. ಇದಕ್ಕೂ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಫಸ್ಟು ನೀವು ಒಂದು ಚಾನಲನ್ನು ಓಪನ್ ಮಾಡ್ಕೊಬೇಕು. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ಅದಕ್ಕೆ ನೀವು ವೀಡಿಯೋಸನ್ನು ಹಾಕ್ತಾ ಹೋಗಬೇಕು. ನಿಮ್ಮ ಒಂದು ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. 4000 ಗಂಟೆಗಳ ಕಾಲ ಜನರು ನಿಮ್ಮ ವೀಡಿಯೋಸ್ಗಳನ್ನು ನೋಡಿರಬೇಕು. ನೋಡಿದ ನಂತರ ನೀವು ಯೂಟ್ಯೂಬ್ಗೆ ಅಪ್ಲೈಯನ್ನು ಮಾಡಬೇಕು. ಮಾನಿಟೈಸೇಷನ್ ಅಂದರೆ ನಮ್ಮೊಂದು ಚಾನಲ್ ರೆಡಿ ಇದೆ, ನಿಮ್ಮ ಒಂದು ರೂಲ್ಸ್ನ ಫಾಲೋ ಮಾಡಿದ್ದೀವಿ, ಸೊ ನಮಗೆ ಹಣ ಬರೋ ಥರ ಮಾಡಿಕೊಡಿ ಅಂತ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ಸಿಂಪಲಾಗಿ ಕನ್ನಡದಲ್ಲಿ ಹೇಳಿದೆ ಅಷ್ಟೇ, ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಅಷ್ಟೇ. ಸೊ ನೀವು ಯೂಟ್ಯೂಬ್ಗೆ ಅರ್ಜಿಯನ್ನು ಹಾಕಬೇಕು, ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಅಂದರೆ ಬರ್ದು ಆ ಥರ ಇಲ್ಲ, ಅಲ್ಲೆಲ್ಲ ಆಪ್ಷನ್ಗಳಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ಆ ರೀತಿಯಾಗಿ ಅಪ್ಲೈ ಮಾಡಿದಾಗ ಅವರು ನಿಮ್ಮ ಒಂದು ಚಾನಲ್ನ ರಿವ್ಯೂ ಮಾಡ್ತಾರೆ. ಎಲ್ಲ ಸರಿ ಇದೆಯಾ, ಏನು ಬೇರೆ ಥರ ವಿಡಿಯೋ ಅಂದರೆ ಅಡಲ್ಟ್ ವಿಡಿಯೋ ಆಗಿರ್ಬೋದು ಅಥವಾ ಬೇರೆಯವ್ರ ವಿಡಿಯೋ ತೆಗೆದು ಹಾಕಿರೋದು, ಈ ರೀತಿ ಎಲ್ಲ ಚೆಕ್ ಮಾಡ್ತಾರೆ. ತುಂಬ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಮತ್ತು ಯೂಟ್ಯೂಬ್ ಒಂಥರ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಚೆಕ್ ಮಾಡ್ತಾರೆ. ಎಲ್ಲ ಅವ್ರದ್ದೊಂದು ಏನು ಪಾಲಿಸಿಗಳನ್ನು ನೀವು ಫಾಲೋ ಮಾಡಿದರೆ, ಅವರ ಒಂದು ಕಂಡೀಷನ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡಿದರೆ ನಿಮಗೆ ಮಾನಿಟೈಸೇಷನ್ನ ಅರ್ಹತೆಯನ್ನು ಕೊಡ್ತಾರೆ. ಕೊಟ್ಟ ನಂತರ ನೀವು ಹಾಕುವಂತಹ ಪ್ರತಿಯೊಂದು ವಿಡಿಯೋಗೂ ಅವರು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಪರ್ಸೆಂಟೇಜ್ ಲೆಕ್ಕ ಅವ್ರಿಗೊಂದಷ್ಟು ಹೋಗುತ್ತೆ, ನಿಮಗೊಂದಷ್ಟು ಬರುತ್ತೆ. ಹೇಳಿದ್ನಲ್ಲ 1000 ವ್ಯೂಸ್ಗೆ ₹10 ಇಂದ ₹40ವರೆಗೂ ಬರುತ್ತೆ. ಆ ರೀತಿಯಾಗಿ ನಿಮಗೆ ಹಣ ಬರ್ತಾ ಹೋಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ. ಈ ತಿಂಗಳು ಸಂಪೂರ್ಣವಾಗಿ ದುಡಿದಿದ್ದ ದುಡ್ಡು ಅಂದರೆ ಆಗಸ್ಟ್ನಲ್ಲಿ ನಾವು ದುಡಿದಂತಹ ದುಡ್ಡು ಸೆಪ್ಟೆಂಬರಲ್ಲಿ 20ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ಯೂಟ್ಯೂಬಲ್ಲಿ ನಿಮಗೆ ಹಣ ಬರೋವಂಥದ್ದು. ನೆಕ್ಸ್ಟ್ ಅದು ಬಿಟ್ಟರೆ ಫೇಸ್ಬುಕ್ಕಲ್ಲಿ 3 ರೀತಿಯಾಗಿ ಹಣ ಬರುತ್ತೆ. ಒಂದು ಸೇಮ್ ಯೂಟ್ಯೂಬ್ ಥರ ವೀಡಿಯೋಸ್ ಹಾಕಿದ್ರೆ ವಿಡಿಯೋ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಅಡ್ವರ್ಟೈಸ್ಮೆಂಟಿಂದ ಹಣ ಬರುತ್ತೆ. ಇನ್ನು ಅದು ಬಿಟ್ಟರೆ ಈ ಬೋನಸಸ್ಸು, ಜಸ್ಟ್ ಫೋಟೋಸ್ಗಳನ್ನ ಹಾಕ್ತಾ ಹೋದ್ರು ಸಾಕು, ಆ ಬೋನಸಸ್ಸಿಂದ ಕೂಡ ನಿಮಗೆ ಹಣ ಬರ್ತಾ ಹೋಗುತ್ತೆ. ಅದು ಬಿಟ್ಟರೆ ರೀಲ್ಸು, ಸೇಮ್ ಯೂಟ್ಯೂಬ್ ಶಾರ್ಟ್ಸ್ ಹೆಂಗೆ ಹೇಳಿದ್ನೋ ಅದೇ ಥರ ಫೇಸ್ಬುಕ್ ರೀಲ್ಸ್ಗೂ ಕೂಡ ಅದಕ್ಕೂ ಅಡ್ವರ್ಟೈಸ್ಮೆಂಟನ್ನು ಪ್ಲೇಸ್ ಮಾಡ್ತಾರೆ, ಹಣವನ್ನು ಕೊಡ್ತಾರೆ. ಇದನ್ನು ನೀವು ಮಾಡಬೇಕು ಅಂದರೆ ಫೇಸ್ಬುಕ್ನಲ್ಲಿ ನೀವು ಒಂದು ಹೊಸದಾಗಿ ಪೇಜನ್ನು ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬಲ್ಲಿ ಹೇಗೆ ಚಾನಲನ್ನು ಕ್ರಿಯೇಟ್ ಮಾಡಿದ್ರು
ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲಿ ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕು. ಪೇಜನ್ನು ಕ್ರಿಯೇಟ್ ಮಾಡಿ ಆ ಒಂದು ಪೇಜ್ಗೆ ನೀವು ವೀಡಿಯೋಸ್ ಮಾಡ್ತಾ ಹೋದರೆ ವೀಡಿಯೋಸ್ ಹಾಕ್ತಾ ಹೋಗಬೇಕು. ವೀಡಿಯೋಸ್ ಹಾಕ್ತಾ ಹೋದಾಗ ಅದಕ್ಕೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಫೇಸ್ಬುಕ್ ಪೇಜ್ ಓಪನ್ ಮಾಡಿದಾಗ ನೀವು ಅಲ್ಲಿ ಮಾನಿಟೈಸೇಷನ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನದು ಕಂಡೀಷನ್ಸ್ ಇದೆ ಪ್ರತಿಯೊಂದು ಅಲ್ಲೇ ತಿಳಿಸ್ತಾ ಹೋಗುತ್ತೆ. 5000 ಫಾಲೋವರ್ಸ್ ಇರಬೇಕು, ಇಷ್ಟು ಗಂಟೆಗಳ ಕಾಲ ವೀಡಿಯೋಸ್ ನೋಡಿರಬೇಕು. ಸೇಮ್ ಯೂಟ್ಯೂಬ್ ಥರನೇ ಅದು ಕೂಡ ಪಾಲಿಸಿ ಇರುತ್ತೆ. ಬೋನಸಸ್ ಅಂದರೆ ಫೋಟೋಸ್ ಹಾಕಿದ್ರೇ ನಿಮಗೆ ಅದು ಲೈಕ್ ಮಾಡಿದ್ರೆ ಜನ ನೋಡಿರೋದ್ರಿಂದ, ಶೇರ್ ಮಾಡಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ಆ ಫೋಟೋಗೆ ದುಡ್ಡು ಬರುತ್ತೆ. ಅದು ಬೋನಸಸ್ ಅಂತ ಅಂದ್ಬಿಟ್ಟು ಈಗ ಹೊಸದಾಗಿ ಬಿಟ್ಟಿದ್ದಾರೆ. ಈಗ ಒಂದು 2 ವರ್ಷದಿಂದ ಅದು 2 ವರ್ಷ ಅಥವಾ 1.5 ವರ್ಷದಿಂದ ಅದು ಬೋನಸಸ್ ಕೂಡ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಫೇಸ್ಬುಕ್ನಲ್ಲಿ. ನೀವು ಅದ್ರ ಮೂಲಕ ಕೂಡ ಅರ್ನನ್ನು ಮಾಡ್ಬೋದು. ಅದು ಬಿಟ್ಟರೆ ರೀಲ್ಸಲ್ಲೂ ಸ್ವಲ್ಪ ಕಡಿಮೆ ಅಮೌಂಟ್ ಬರುತ್ತೆ. ಸೊ ಫೇಸ್ಬುಕ್ಕಲ್ಲಿ ಅರ್ನ್ ಮಾಡೋಕ್ಕೆ ಈ 3 ಆಪ್ಷನ್ಸ್ ಇದೆ. ಇದು ಯಾವುದಕ್ಕೂ ಕೂಡ ನೀವು ಹಣವನ್ನು ಕಟ್ಟಬೇಕಾಗಿಲ್ಲ. ಇನ್ನು ಅದು ಬಿಟ್ಟರೆ ಗೂಗಲಲ್ಲಿ ಇದು ಫೇಸ್ಬುಕ್ಕಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಫೋಟೋಸ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿದ್ನಲ್ಲ ಬೋನಸಸ್ಸು. ಫೋಟೋಸ್ ಅಂತಂದರೆ ನಿಮ್ಮ ಫೋಟೋಸ್ ಹಾಕಬೇಕಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಹೆಣ್ಮಕ್ಳು ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಫೋಟೋಸನ್ನು ಹಾಕಕ್ಕೆ ಹೋಗಬೇಡಿ, ಅದರಿಂದ ಮಿಸ್ಯೂಸ್ ಆಗೋದೇ ಜಾಸ್ತಿ. ಸೊ ನಿಮ್ಮ ಫೋಟೋಸ್ಗಳೆಲ್ಲ ನಾನು ಹೇಳ್ತಾ ಇರೋದು. ಈಗ ಯಾವುದೊಂದು ಪ್ಲೇಸ್ ಹೋದ್ರಿ ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಮೈಸೂರಿನಲ್ಲಿ ಫೋಟೋ ತೆಗೆದು ಒಂದೊಳ್ಳೆ ಕ್ಯಾಪ್ಷನ್ ಕೊಟ್ಬಿಟ್ಟು ಹಾಕಿದೆ ಅಂತ ಅಂದ್ಕೊಳ್ಳಿ. ಸೊ ಅದು ನನಗೆ ಬೋನಸಸ್ ಆ್ಯಕ್ಟಿವ್ ಆಗಿದ್ದರೆ ಫೇಸ್ಬುಕ್ ಪೇಜಲ್ಲಿ ಫಸ್ಟು ಬೋನಸಸ್ನ ಆ್ಯಕ್ಟಿವ್ ಮಾಡ್ಕೋಬೇಕು. ಆ್ಯಕ್ಟಿವ್ ಮಾಡ್ಕೊಂಡಿದ್ರೆ ನನಗೆ ಅದರಿಂದ ಕೂಡ ದುಡ್ಡು ಬರುತ್ತೆ. ಈ ರೀತಿಯಾಗಿ ದುಡ್ಡು ಬರೋವಂಥದ್ದು. ಸೊ ನಮ್ಮ ಫೋಟೋಸ್ನೇ ಹಾಕ್ಬೇಕಂತಲ್ಲ, ಒಂದು ಏನೋ ಒಂದು ಸಜೆಷನ್ನು ಅಥವಾ ಏನೋ ನಿಮ್ಮ ಅಕ್ಕ ತಂಗಿ ಅಂತ ಹೇಳ್ತಾ ಇದ್ದೀನಿ ಅಂತನಾದರೂ ಅಂದ್ಕೊಳ್ಳಿ. ಏನೋ ಹೆಣ್ಣುಮಕ್ಳು ದಯವಿಟ್ಟು ನಿಮ್ಮ ಒಂದು ಫೋಟೋಸ್ ಹಾಕ್ಕೊಂಡು, ಅಂದರೆ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೊಂದು ಫೋಟೋಸ್ ಹಾಕ್ಕೊಂಡು ಅದು ಇದು ಮಾಡೋಕ್ಕೆ ಹೋಗ್ಬಿಡಿ. ಅದು ತೀರಾ ಕೆಟ್ಟದು, ಮಿಸ್ಯೂಸ್ ಆಗುತ್ತೆ. ತುಂಬ ಬೇರೆ ಥರನೇ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಾ. ಸೊ ಇದಕ್ಕೆ ಅಂತಲ್ಲ, ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಹಾಕ್ಲೇಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಫೋಟೋಸನ್ನು ಸುಮ್ಮನೆ ಫೋಟೋಸನ್ನು ಹಾಕಕ್ಕೆ ಹೋಗಬೇಡಿ. ಹಾಕಿದ್ರೂ ಕೂಡ ಸ್ವಲ್ಪ ಫೇಸ್ಬುಕ್ನಲ್ಲಿ ಒಂದು ಡಿಸೆನ್ಸಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹಾಕಿ ಅಂತ ಸುಮ್ಮನೆ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಅನ್ಯಥಾ ಏನೂ ಕೂಡ ಭಾವಿಸಬೇಡಿ. ಇನ್ನು ಅದು ಬಿಟ್ಟರೆ ಗೂಗಲಲ್ಲಿ ಹೇಗೆ ಅಮೌಂಟ್ ಬರುತ್ತೆ ಅಂತಂದರೆ, ಗೂಗಲಲ್ಲಿ ವೆಬ್ಸೈಟ್ ಇರಬೇಕು, ನಿಮ್ಮದೇ ಆದಂತಹ ಒಂದು ವೆಬ್ಸೈಟ್ ಇರಬೇಕು. ಆ ವೆಬ್ಸೈಟಲ್ಲಿ ನೀವು ಆರ್ಟಿಕಲ್ಸನ್ನು ಬರೀಬೇಕು. ಆರ್ಟಿಕಲ್ಸ್ ಬರೆದಾಗ ಗೂಗಲ್ ಅವರು ಕೂಡ ಅಡ್ವರ್ಟೈಸ್ಮೆಂಟ್ನ ಪ್ಲೇಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೂಗಲ್ ಓಪನ್ ಮಾಡಿದ್ರೆ ತೋರಿಸ್ತೀನಿ ರೀ, ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರಲ್ಲಿ ಬರ್ತಾ ಹೋಗುತ್ತೆ. ನೀವು ಗೂಗಲನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ಗೂಗಲ್ ಓಪನ್ ಮಾಡಿದಾಗ ಈ ರೀತಿ ಆರ್ಟಿಕಲ್ಸ್ ಬರುತ್ತೆ ನೋಡಿ. ವಿಜಯ ಕರ್ನಾಟಕ, ಏಷ್ಯಾನೆಟ್, ಸುವರ್ಣ, ಈ ರೀತಿ ಸಾಕಷ್ಟು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಆರ್ಟಿಕಲ್ಸನ್ನು ಇದು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ನಾನು ಸುವರ್ಣ ನ್ಯೂಸ್ದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ಒಂದು ನ್ಯೂಸ್ ಓಪನ್ ಆಗುತ್ತಲ್ಲ, ನ್ಯೂಸು ಆರ್ಟಿಕಲ್ ಯಾವ್ದಾದ್ರು ಆಗಿರ್ಬೋದು, ಓಪನ್ ಆದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಆಗುತ್ತೆ. ಜಸ್ಟ್ ನಾನೀಗ ಆ್ಯಡ್ಸ್ ಬ್ಲಾಕ್ ಮಾಡಿದ್ದೀನಿ ಈ ಫೋನಲ್ಲಿ, ಬೇರೆ ಕೆಲಸಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅಂತ. ಬಟ್ ಎಲ್ರಿಗೂ ಕೂಡ ಆ್ಯಡ್ಸ್ ಶೋ ಆಗುತ್ತೆ, ಬ್ಲಾಕ್ ಮಾಡಿಲ್ಲದೆ ಇರೋರಿಗೆಲ್ರಿಗೂ ಶೋ ಆದಾಗ ನಿಮಗೆ ಅದರಿಂದ ಕೂಡ ಅಮೌಂಟ್ ಬರುತ್ತೆ. ಈ ರೀತಿ ನೀವೇ ವೆಬ್ಸೈಟನ್ನು ಮಾಡಿಕೊಂಡು ಇದು ಮಾಡ್ಬೋದು. ಆ ವೆಬ್ಸೈಟ್ ಬಗ್ಗೆ ನಾನು ಡೀಟೇಲಾಗಿ ತಿಳಿಸ್ತೀನಿ. ಇದು ಗೂಗಲ್ ಆ್ಯಡ್ಸೆನ್ಸಿಂದ ಕೂಡ ದುಡ್ಡು ಮಾಡ್ಬೋದು. ಇದು ಸ್ವಲ್ಪ ಯೂಟ್ಯೂಬು, ಫೇಸ್ಬುಕ್ಕಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ. ಗೂಗಲ್ ಆ್ಯಡ್ಸೆನ್ಸನ್ನು ಇದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಆರ್ಟಿಕಲ್ಸ್ ಹಾಕ್ತಾ ಹೋದ್ಮೇಲೆ ಗೂಗಲ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಗೂಗಲ್ ಆ್ಯಡ್ಸೆನ್ಸನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಅದು ಕೂಡ ಸೇಮ್ ಪಾಲಿಸೀಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರಂತ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಅದು ಅಪ್ರೂವಲನ್ನು ಕೊಡ್ತಾರೆ. ಸೊ ಗೂಗಲ್ ಆ್ಯಡ್ಸೆನ್ಸಿಂದ ಕೂಡ ದುಡ್ಡು ಬರುತ್ತೆ. ಎಲ್ಲವೂ ಕೂಡ ಡಾಲರ್ ಲೆಕ್ಕದಲ್ಲೇ ಬರುವಂಥದ್ದು. ಬಟ್ ಇದು ಯೂಟ್ಯೂಬು, ಫೇಸ್ಬುಕ್ಕು, ಗೂಗಲ್ನ ಕಂಪೇರ್ ಮಾಡಿಕೊಂಡ್ರೆ ಇದೆರಡರಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ. ಗೂಗಲ್ಲು ತೀರಾ ಕಡಿಮೆ ಅಮೌಂಟು. ಗೂಗಲಲ್ಲಿ ಹೆವಿ ಅಮೌಂಟ್ ಬರುತ್ತೆ. ಯಾವಾಗ ಅಂತಂದರೆ ಟ್ರಾಫಿಕ್ ಇರಬೇಕು. ಟ್ರಾಫಿಕ್ ಅಂತ ಅಂದರೆ ನಮ್ಮ ಒಂದು ರೋಡ್ಗಳಲ್ಲಿ ಇರುತ್ತಲ್ಲ ಟ್ರಾಫಿಕ್ಕು, ಆ ರೀತಿ ಅಲ್ಲ. ಟ್ರಾಫಿಕ್ ಅಂತಂದರೆ ತುಂಬ ಜನ ಆರ್ಟಿಕಲ್ಸನ್ನು ಓದಬೇಕು. ಈಗ ನ್ಯೂಸ್ ಮೀಡಿಯಾ ಆರ್ಟಿಕಲ್ಸ್ ಆದರೆ ಗೂಗಲಲ್ಲಿ ಸುಲಭವಾಗಿ ಸಜೆಸ್ಟ್ ಆಗಿಬಿಡುತ್ತೆ. ಈಗ ವಿಜಯ ಕರ್ನಾಟಕದವ್ರಾಗಿರ್ಬೋದು, ಸುವರ್ಣದವರಾಗಿರ್ಬೋದು, ಪಬ್ಲಿಕ್ ಟಿ ವಿಯವರು ಆಗಿರ್ಬೋದು, ಈ ರೀತಿಯಾಗಿ ಆ ನ್ಯೂಸ್ ಮೀಡಿಯಾದವ್ರದ್ದು ಈಸಿಯಾಗಿ ಸಜೆಸ್ಟ್ ಆಗುತ್ತೆ ಗೂಗಲಲ್ಲಿ. ಸೊ ಓಪನ್ ಮಾಡಿ ನೋಡ್ತಾರೆ. ಅದು ಅವ್ರಿಗೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಜೊತೆಗೆ ಇವರು ಅವರ ಸೋಷಿಯಲ್ ಮೀಡಿಯಾ ಪೇಜಸ್ಸಲ್ಲೆಲ್ಲ ಅವರ ಒಂದು ಆರ್ಟಿಕಲ್ಸನ್ನು ಶೇರ್ ಮಾಡ್ಕೋತಾರೆ. ಅವರಿಗೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಹಣ ಬರುತ್ತೆ. ನಾರ್ಮಲ್ ನಿಮ್ಮಂಥವರು ಟ್ರಾಫಿಕ್ಕನ್ನು
ಇನ್ಕ್ರೀಸ್ ಮಾಡೋಕ್ಕಾಗಿಲ್ಲ ಅಂದರೆ, ಟ್ರಾಫಿಕನ್ನು ಹೆಚ್ಚಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಜಾಸ್ತಿ ಜನ ಓದೋ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ, ಜಾಸ್ತಿ ಜನ ಅಂದರೆ 100-200 ಜನ ಅಲ್ಲ, ಅದು 10,000 20,000 30,000 ಈ ಥರ ಜನ ಹೋದರೆ ಒಂದು ಸ್ವಲ್ಪ ಒಂದೊಳ್ಳೆ ಅಮೌಂಟ್ ಬರುತ್ತೆ ಅಷ್ಟೇ. ತೀರಾ ಒಂದು 100 ಜನ 200 ಜನ ಓದಿದ್ರೆ ಯಾವುದೇ ರೀತಿಯಾದಂತಹ ಅಮೌಂಟು ನಿಮಗೆ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಈ ಗೂಗಲ್ನ ಜಾಸ್ತಿ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಇದು ವೆಬ್ಸೈಟ್ ಎಲ್ಲ ಮಾಡಿಸ್ಕೋಬೇಕಾಗುತ್ತೆ. ಸೊ ಆ ಕಾರಣದಿಂದ ಇದನ್ನು ನಾನು ಜಾಸ್ತಿ ಸಜೆಸ್ಟ್ ಮಾಡಿಲ್ಲ, ತಿಳಿಸಿದ್ದೀನಿ ಮುಂಚೆ ಕೂಡ, ಬಟ್ ನಾನು ಸಜೆಸ್ಟ್ ಮಾಡಿಲ್ಲ. ಇದೆರಡನ್ನು ನಾನು ಸಜೆಸ್ಟ್ ಮಾಡಿದ್ದೀನಿ. ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಹಾಕಿದ್ದೀನಿ, ನೀವು ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಒಂದು 2 ವಾರದ ಹಿಂದೆ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ಅಮೆಝಾನ್ ಮೂಲಕ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ನಾನು ಹೆಡ್ಲೈನ್ ಹಾಕಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಇದ್ರ ಮೂಲಕ ಕೂಡ ನೀವು ಅಮೌಂಟನ್ನು ಗಳಿಸ್ಬೋದು. ಇದಿಷ್ಟಕ್ಕೆ ಯಾವುದೇ ರೀತಿಯಾದಂಥ ನೀವು ಹಣವನ್ನು ಕಟ್ಟಬೇಕಾಗಿಲ್ಲ. ಸಂಪೂರ್ಣವಾಗಿ ನಿಮ್ಮ ಒಂದು ಟೈಮ್ ಕೊಡಬೇಕು, ಹಾರ್ಡ್ ವರ್ಕ್ ಇರಬೇಕು. ಸುಲಭವಾಗಿ ಅಂತೂ ಬರೋದಿಲ್ಲ ಯಾವ ಕೆಲಸ ಅಂದರೆ, ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಇದು ನಿಮಗೆ ಸುಲಭ ಅನಿಸ್ಬೋದು, ಬಟ್ ಪ್ರತಿಯೊಂದು ಕೆಲಸದ ಹಿಂದೆ ಕೂಡ ಶ್ರಮ ಬೇಕೇ ಬೇಕಾಗುತ್ತೆ. ಅದು ನಿಮ್ಗೇನು ಅಮೌಂಟ್ ಬರುತ್ತೆ ಅದರ 3 ಪಟ್ಟು ಶ್ರಮವನ್ನು ಹಾಕಲೇಬೇಕಾಗುತ್ತೆ, ನಿಮ್ಮೊಂದು ಟೈಮ್ ಕೊಡಲೇಬೇಕಾಗುತ್ತೆ. ಯಾವುದೇ ಕೆಲಸ ಕೂಡ ನೀವು ಶ್ರಮ ಇಲ್ಲದೆ ದುಡ್ಡು ಬರಲ್ಲ. ಸೊ ಆ ಕಾರಣದಿಂದ ಇದಿಷ್ಟು ಯಾವುದೇ ರೀತಿಯಾದಂಥ ಹಣ ಕಟ್ಟೋ ಆಗಿಲ್ಲ, ಜೆನ್ಯೂನ್ ಆಗಿರುತ್ತೆ, ಮೋಸ ಹೋಗಲ್ಲ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಇದಿಷ್ಟು ನಿಮಗೆ ಮಾಹಿತಿ. ಇನ್ನು ಮುಖ್ಯವಾಗಿ ಈ ವೆಬ್ಸೈಟ್ ಬಗ್ಗೆ ತಿಳಿಸ್ತೀನಿ. ಇಲ್ಲೇನು ಹೇಳಿದೆ ಅದ್ರ ಕಂಟಿನ್ಯೂ ಮುಂದುವರೆದ ಭಾಗ ಅಂತಲೇ ಅನ್ಕೋಬೋದು. ಈ ಕಲಾ ಮಾಧ್ಯಮದಲ್ಲಿ ಒಂದು ಹಳೆ ಫೋನಿಂದ 9 ಲಕ್ಷ ಸಂಪಾದನೆ ಮಾಡಿದೆ ಸರ್ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಿ ಅಂತ ಇದು ಮಾಡಿದರು. ಹೌದು, ಬರವಣಿಗೆ ಮೂಲಕನೇ ನಾನು ಅಷ್ಟು ಬರೀ 9 ಲಕ್ಷ ಅಲ್ಲ, ಅದು 1 ತಿಂಗಳಿಗೆ ಹೇಳಿದ್ದು. ನಾನು ಆ ರೀತಿಯಾಗಿ ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ. ಭಗವಂತನ ಆಶೀರ್ವಾದದಿಂದ ಒಂದು ಜೀವನದಲ್ಲಿ ಒಂದು ನೆಲೆ ಅಂತ ಕಾಣೋದಕ್ಕೆ ಅಥವಾ ಒಂದು ಹಂತಕ್ಕೆ ಬರೋದಕ್ಕೆ ಆ ಬರವಣಿಗೆನ ಕಾರಣ. ಸೊ ನಾನು ಏನೇನೆಲ್ಲ ಕೆಲಸ ಮಾಡಿದ್ದೀನಿ ಅದನ್ನು ತಿಳಿಸ್ತೀನಿ. ಬರವಣಿಗೆ ಅಂತ ಹೇಳಿದೆ ಯಾಕಂದರೆ ನಾನು ಆ ಒಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಏನೂ ಹೇಳೋಕ್ಕಾಗಲ್ಲ, ಸಿಂಪಲಾಗಿ ಹೇಳಬೇಕಾಗುತ್ತೆ. ಸೊ ಬರವಣಿಗೆ ಮೂಲಕ ಸಂಪಾದನೆ ಮಾಡಿದ್ದು ಅಂತ ಹೇಳಿದ್ನಲ್ಲ, ಸೊ ಏನೇನು ಬರವಣಿಗೆ ಅದನ್ನು ನಾನು ಇದರಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಮೊದಲನೇದಾಗಿ ಅದು ವೆಬ್ಸೈಟನ್ನು ಮಾಡ್ಕೋಬೇಕಾಗತ್ತೆ. ವೆಬ್ಸೈಟನ್ನು ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟನ್ನು ನಾನು ಕೂಡ ಮಾಡಿಸ್ಕೊಂಡಿದ್ದೆ. ಯಾವಾಗ 2017-18 ಆ ಟೈಮ್ನಲ್ಲೇ. ಸೊ ವೆಬ್ಸೈಟನ್ನು ಮಾಡಿಸ್ಕೋಬೇಕಾಗುತ್ತೆ. ವೆಬ್ಸೈಟನ್ನು ಮಾಡಿಸ್ಕೊಳ್ಳೋಕ್ಕೆ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಕೆಲವರು ನೀವೇ ಮಾಡ್ಕೋಬೋದು, ಹೋಸ್ಟಿಂಗಿಗೆ ಮಾತ್ರ ದುಡ್ಡು ಕಟ್ಟಬೇಕಾಗುತ್ತೆ. ಬಟ್ ಆದರೆ ವೆಬ್ಸೈಟ್ನ ವೆಬ್ ಡೆವಲಪರೇ ಇರ್ತಾರೆ ನಿಮ್ಮ ಒಂದು ಅಕ್ಕಪಕ್ಕನೇ. ಆನ್ಲೈನಲ್ಲಿ ಯಾರ ಕೈಲೂ ವೆಬ್ಸೈಟನ್ನು ಮಾಡಿಸ್ಕೊಂಬೇಡಿ. ನಿಮ್ಮ ಒಂದು ಸಿಟಿಗಳಲ್ಲೇ, ಟೌನ್ಗಳಲ್ಲೇ ಈ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗಿ ನೀವು ವೆಬ್ ಡೆವಲಪರ್ ಇರ್ತಾರಲ್ಲ, ಅಥವಾ ಪರಿಚಯ ಯಾರಿಗಾದ್ರೂ ವೆಬ್ ಡೆವಲಪರ್ ಗೊತ್ತಿದ್ದರೆ ತಿಳಿಸಿ ಅಂತ ಹೇಳಿದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇಂಜಿನಿಯರ್ಸ್ ಇರ್ತಾರಲ್ಲ, ಅವರು ನಿಮಗೆ ವೆಬ್ಸೈಟನ್ನು ಡೆವಲಪ್ ಮಾಡಿ ಕೊಡ್ತಾರೆ. ಈ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂತೆಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರೆ ನೋಡಿ, ಅವರು ವೆಬ್ಸೈಟನ್ನು ನಿಮಗೆ ಡೆವಲಪ್ ಮಾಡ್ತಾರೆ. ಸೊ ಒಂದು ವೆಬ್ಸೈಟನ್ನು ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ವೆಬ್ಸೈಟನ್ನು ಮಾಡಿಸ್ಕೊಂಡು ನಿಮ್ಮ ಒಂದು ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಆರ್ಟಿಕಲ್ಸನ್ನು ಬರೀಬೇಕಾಗುತ್ತೆ. ಆರ್ಟಿಕಲ್ಸನ್ನು ಬರೆದು, ಈಗ ಸೇಮ್ ನಿಮಗೆ ಇದೊಂದು ತೋರಿಸಿದ್ನಲ್ಲ ಸುವರ್ಣ ನ್ಯೂಸ್ದು, ಅದೇ ರೀತಿ ನೀವು ಆರ್ಟಿಕಲ್ಸನ್ನು, ಇದು ನ್ಯೂಸ್ ತೋರಿಸಿದ್ದು ನಾನು, ಬಟ್ ಅದೇ ರೀತಿ ನೀವು ಆರ್ಟಿಕಲ್ಸ್ ಆದರೂ ಬರಿಬೋದು, ಏನಾದರೂ ಬರಿಬೋದು ನಿಮಗೆ ಸಂಬಂಧಪಟ್ಟಂಥದ್ದು. ಬರೆದಾಗ ಮಧ್ಯೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಹಾಕಬೇಕಾಗುತ್ತೆ. ಅದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ತಮ್ನೇಲ್, ಸೇಮ್ ಯೂಟ್ಯೂಬ್ಗೆ ಹೆಂಗೆ ಹಾಕ್ತೀವೋ ಅದೇ ರೀತಿಯಾಗಿ ತಮ್ನೇಲ್ ಹಾಕಬೇಕಾಗುತ್ತೆ. ತಮ್ನೇಲ್ ಹಾಕಿ ಅದಕ್ಕೆ ಆದಂತಹ ಒಂದಷ್ಟು ಟ್ಯಾಗ್ಸನ್ನು ಕೊಡಬೇಕಾಗುತ್ತೆ. ಕೊಟ್ಟು ವೆಬ್ಸೈಟಲ್ಲಿ ನಿಮ್ಮೊಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಬೇಕಾಗುತ್ತೆ. ಪಬ್ಲಿಷ್ ಮಾಡಿದ್ಮೇಲೆ ಗೂಗಲಲ್ಲಿ ನಿಮ್ಮೊಂದು ಆರ್ಟಿಕಲ್ ಇರುತ್ತೆ, ಆದರೆ ಜನ ಅದನ್ನು ಓದಬೇಕು ಅಂದರೆ ಅದಕ್ಕೆ ಟ್ರಾಫಿಕ್ ಬೇಕು. ಹೇಳಿದ್ನಲ್ಲ, ಇಲ್ಲಿ ಗೂಗಲಲ್ಲಿ ಟ್ರಾಫಿಕ್ ಬೇಕಾಗುತ್ತೆ. ಟ್ರಾಫಿಕ್ ಬೇಕು ಅಂದರೆ ತುಂಬ ಜನ ಅದನ್ನು ಓದಬೇಕು ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ದೊಡ್ಡ ಪೇಜಸ್ 1 ಲಕ್ಷ 2 ಲಕ್ಷ ಇರುತ್ತೆ ಎಲ್ಲ ಇರುವಂತಹ ಪೇಜಸ್ ಇರಬೇಕಾಗುತ್ತೆ. ಪೇಜಸ್ ಇದ್ದಾಗ ಮಾತ್ರ ನಿಮಗೆ ಟ್ರಾಫಿಕ್ ಬರೋವಂಥದ್ದು. ಎಲ್ಲ ಕಡೆ ಶೇರ್ ಮಾಡಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ನಮಗೆ ತುಂಬ ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ, 1000 ಜನ ಇದ್ದಾರೆ, 2000 ಜನ ಇದ್ದಾರೆ. ಶೇರ್ ಮಾಡ್ಕೊಂಡು ಅದು ಅವ್ರ ಕೈಲಿ ಓದಿಸ್ತೀವಿ ಅಂತಂದರೆ ಮಾಡ್ಬೋದು. ಏನಾಗುತ್ತೆ ಅಂತಂದರೆ ವಾಟ್ಸಪ್ಪಲ್ಲಿ ನೀವು ಕಳಿಸ್ತಿರಲ್ಲ 1000 ಜನ, ಅದರಲ್ಲಿ ಓಪನ್ ಮಾಡೋದೇ ನಿಮ್ಮ ಆರ್ಟಿಕಲ್ಸ್ನ 100 ಜನ. ಓಪನ್ ಮಾಡಿದ್ರು ಅದರಲ್ಲಿ ಓದೋದು ಒಂದು 10 ಜನ. ಅದು 10 ಜನ ಓದ್ತಾ ಇರ್ತಾರಲ್ವ, ಶುರುನಲ್ಲೇ ಸ್ಕಿಪ್ ಆಗಿಬಿಡ್ತಾರೆ. ಅಡ್ವರ್ಟೈಸ್ಮೆಂಟು ಅವ್ರಿಗೆ ಡಿಸ್ಪ್ಲೇ ಆಗಿರಲ್ಲ. ಸೊ ನಿಮಗೆ ಅದರಿಂದ ಹಣ ಬರೋದಿಲ್ಲ. ವಾಟ್ಸಪ್ ಕಾಂಟ್ಯಾಕ್ಟ್ಸನ್ನು ನಂಬ್ಕೊಂಡು, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ರಿಲೇಟಿವ್ಸ್ನ ನಂಬ್ಕೊಂಡು ವೆಬ್ಸೈಟ್ ಮಾಡೋಕ್ಕೆ ಹೋಗಬೇಡಿ, ಅದು ವರ್ಕ್ ಆಗೋದಿಲ್ಲ. ಸೊ ಆ ಕಾರಣದಿಂದ ನಾನು ಇದನ್ನು ಗೂಗಲ್ನ ನಿಮಗೆ ಸಜೆಸ್ಟ್ ಮಾಡಲಿಲ್ಲ. ಹಾಗಿದ್ರೆ ನೀವು ಹೆಂಗೆ ಮಾಡಿಬಿಡ್ರಿ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ, ಸಜೆಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದೀರಾ, ನೀವು ಹೆಂಗೆ ಮಾಡಿಬಿಟ್ರಿ ಅಂತ ಅಂದ್ಬಿಟ್ಟು ಕೆಲವ್ರು ಕೇಳ್ಬೋದು. ಅದನ್ನು ಹೇಳ್ತೀನಿ. ಮುಂಚೆ ಒಂದು 8 ವರ್ಷದ ಹಿಂದೆ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟ್ಯಾಂಟ್ ಆರ್ಟಿಕಲ್ಸ್ ಅಂತ ಇತ್ತು. ಅದೊಂದು ಇನ್ಸ್ಟ್ಯಾಂಟ್ ಆರ್ಟಿಕಲ್ಸ್ ಅಂದರೆ ಕೆಲವರಿಗೆಲ್ಲ ಸ್ವಲ್ಪ ಗೊಂದಲ ಅನಿಸ್ಬೋದು. ಸುಮ್ಮನೆ ಏನೋ ಒಂದು
ಈ ವೆಬ್ಸೈಟ್ ಅಂತ ಹೇಳಿದ್ನಲ್ಲ ಅದೇ ರೀತಿ ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂತ ಅಂದ್ಕೊಳ್ಳಿ. ಈ ರೀತಿ ಸಿಂಬಲಲ್ಲಿ ನಿಮಗೆ ಒಂದು ನ್ಯೂಸ್ಗಳು ತೋರಿಸ್ತಾ ಇತ್ತು, ಈ ರೀತಿ ಸಿಂಬಲ್ ಬರ್ತಾಯಿತ್ತು ಫೇಸ್ಬುಕ್ನಲ್ಲಿ. ಅಲ್ಲೇನಂದರೆ ಈಗ ಫೇಸ್ಬುಕ್ನಲ್ಲಿ ನೀವು ಹೋಗ್ಬಿಟ್ಟು ಈಗ ಪಬ್ಲಿಕ್ ಟಿವಿದು ಓಪನ್ ಮಾಡಿ ಅಲ್ಲೇ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ಗೆ ಕನೆಕ್ಟ್ ಆಗುತ್ತೆ. ಮುಂಚೆ ಹಂಗಿರಲಿಲ್ಲ. ಈ ಫೇಸ್ಬುಕ್ ಏನಿತ್ತು ಅಲ್ಲೇ ಡೈರೆಕ್ಟಾಗಿ ಓಪನ್ ಆಗ್ತಿತ್ತು. ಫೇಸ್ಬುಕ್ ಅವರು ಆ ಒಂದು ಆಪ್ಷನನ್ನು ಕೊಟ್ಟಿದ್ದರು, ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂತ. ಅದನ್ನು ಹೇಗೆ ಮಾಡ್ಕೋಬೇಕಿತ್ತು ಅಂದರೆ ಸೇಮ್ ವೆಬ್ಸೈಟನ್ನು ಮಾಡ್ಕೋಬೇಕಾಗಿತ್ತು. ವೆಬ್ಸೈಟನ್ನು ಮಾಡಿಕೊಂಡು ನಾವು ಗೂಗಲಿಂದ ಹಣವನ್ನು ತಗೋತಾ ಇರಲಿಲ್ಲ, ಗೂಗಲ್ ಆಡ್ಸೆನ್ಸನ್ನು ಆ್ಯಕ್ಟಿವೇಟ್ ಮಾಡ್ಕೋತಾ ಇರಲಿಲ್ಲ. ಅದ್ರ ಬದಲಾಗಿ ನೇರವಾಗಿ ಫೇಸ್ಬುಕ್ಗೆ ನಮ್ಮ ಒಂದು ವೆಬ್ಸೈಟ್ನ ಲಿಂಕ್ ಮಾಡಿಸ್ತಾ ಇದ್ವಿ. ಲಿಂಕ್ ಮಾಡಿಸಿದಾಗ ಫೇಸ್ಬುಕ್ ಅವರು ನಮ್ಮ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾಯಿದ್ರು. ಈ ಗೂಗಲ್ ಆಡ್ಸೆನ್ಸಲ್ಲಿ ಹೇಗೆ ಗೂಗಲ್ ಅವ್ರು ಚೆಕ್ ಮಾಡ್ತಾರೋ ಅದೇ ರೀತಿ ಫೇಸ್ಬುಕ್ ಅವ್ರು ಚೆಕ್ ಮಾಡ್ತಾಯಿದ್ರು. ಫೇಸ್ಬುಕ್ ಅವ್ರು ಚೆಕ್ ಮಾಡಿ ಅವರ ಒಂದು ಪಾಲಿಸೀಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ಅವರು ನಮಗೆ ಮಾನಿಟೈಸೇಷನನ್ನು ಆನ್ ಮಾಡಿ ಕೊಡ್ತಾಯಿದ್ರು. ಅವರು ಫೇಸ್ಬುಕ್ ಅವರು ಆ್ಯಡ್ಸ್ನ ಪ್ಲೇಸ್ ಮಾಡ್ತಾಯಿದ್ರು ನಮ್ಮ ಆರ್ಟಿಕಲ್ಸ್ ಮಧ್ಯ. ಇವಾಗೆಲ್ಲ ಏನು ಗೂಗಲ್ ಅವ್ರು ಪ್ಲೇಸ್ ಮಾಡ್ತಾರೆ, ಮುಂಚೆ ಫೇಸ್ಬುಕ್ ಅವ್ರು ಪ್ಲೇಸ್ ಮಾಡ್ತಾಯಿದ್ರು. ಫೇಸ್ಬುಕ್ ಅವ್ರು ಪ್ಲೇಸ್ ಮಾಡಿದಾಗ ಅದನ್ನು ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂತ ಕರಿತಾ ಇದ್ವಿ. 8 ವರ್ಷದ ಹಿಂದೆ ಶುರು ಆದಂಥದ್ದು, 8-9 ವರ್ಷ ಹಿಂದೆ ಶುರು ಅಂಥದ್ದು. ಆಗೆಲ್ಲ ಜಾಸ್ತಿ ಜನರು ಯಾರೂ ಇರಲಿಲ್ಲ, ಅದನ್ನು ಮಾಡ್ತಾ ಇರಲಿಲ್ಲ. ನ್ಯೂಸ್ ಮೀಡಿಯಾಗಳು ಮಾಡ್ತಾಯಿದ್ರು. ಅಂದರೆ ಹೇಳಿದ್ನಲ್ಲ ಪಬ್ಲಿಕ್ ಟಿವಿ, ವಿಜಯ ಕರ್ನಾಟಕ, ಸುವರ್ಣ ನ್ಯೂಸ್ ಅವರು, TV9 ಅವರು, ಈ ರೀತಿಯಾಗಿ ಮೈನ್ ನ್ಯೂಸ್ ಮೀಡಿಯಾ ಮಾಡ್ತಾಯಿದ್ರು. ಜೊತೆಗೆ ಒಂದಷ್ಟು ಜನ ಇಂಡಿವಿಜುವಲ್ ಅವರು ಮಾಡ್ತಾಯಿದ್ರು. ಈ ಕನ್ನಡ ಫಿಲ್ಮಿ ಬೀಟ್ ಅವರು, ಜೊತೆಗೆ ಒಂದು ಸ್ವಲ್ಪ ಜನ ಒಂದು ತುಂಬ ಇರಲಿಲ್ಲ, ಒಂದು 10 ಜನ ಅಷ್ಟೇ ಕನ್ನಡದಲ್ಲಿ ಇದ್ದಂಥದ್ದು. 10 ಜನಗಳಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ ಆ ಟೈಮ್ನಲ್ಲಿ. ಆಮೇಲೆ ಏನಾಯಿತು, ಫೇಸ್ಬುಕ್ ಹೇಳಿದ್ನಲ್ಲ ಅದರಲ್ಲಿ ಫೇಸ್ಬುಕ್ ಅವರು ಆ್ಯಡ್ಸ್ನ ಪ್ಲೇಸ್ ಮಾಡಿ ನಮಗೆ ಅಮೌಂಟನ್ನು ಕೊಡ್ತಿದ್ರು. ಸೇಮ್ ಯೂಟ್ಯೂಬ್ ಥರನೇ ಅಡ್ವರ್ಟೈಸ್ಮೆಂಟಲ್ಲಿ ಅವರು ಪರ್ಸೆಂಟೇಜ್ ಇಟ್ಕೊಂಡು ನಮಗೂ ಪರ್ಸೆಂಟೇಜ್ ಕೊಡ್ತಿರಲ್ಲ, ಅದೇ ರೀತಿ ಫೇಸ್ಬುಕ್ ಅವರು ಮಾಡ್ತಾ ಇದ್ದಾಗ ಅದರಿಂದ ತುಂಬ ಅಮೌಂಟ್ ಬರ್ತಾಯಿತ್ತು. ಅಂದರೆ ಅದು ಸೇಮ್ ಟ್ರಾಫಿಕ್ ಬೇಕು. ಅದು ನಮಗೇನೋ ಒಂದು ಪ್ಲಸ್ ಪಾಯಿಂಟ್ ಇದ್ದಿದ್ದು ಅಂದರೆ ನನಗೆ ನಮ್ಮ ಹತ್ರ ತುಂಬ ಸೋಷಿಯಲ್ ಮೀಡಿಯಾ ಪೇಜಸ್ ಇತ್ತು. ನಾವೇನಕ್ಕೆ ಅಂದರೆ ಸಿನಿಮಾ ಪ್ರಮೋಷನ್ಗೋಸ್ಕರ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾ ಪೇಜಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸಿನಿಮಾ ಪ್ರಮೋಷನ್ ಕೂಡ ಮಾಡ್ತಾಯಿದ್ವಿ ನಾವು. ಸೊ ಆ ಪೇಜಸ್ಸಲ್ಲೆಲ್ಲ ಕೂಡ ನಾವು ನಮ್ಮ ಒಂದು ಏನು ವೆಬ್ಸೈಟಲ್ಲಿ ಆರ್ಟಿಕಲ್ಸ್ ಬರಿತಾ ಇದ್ವಿ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ವಿ. ನಮ್ಮ ಒಂದು ಪೇಜಸ್ ಮಾತ್ರ ಅಲ್ಲ, ನಾವು ಬಾಡಿಗೆಯನ್ನು ಕಟ್ಟಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಜಸ್ ಇಟ್ಕೊಂಡಿರೋ ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಕೂಡ ಬಾಡಿಗೆಯನ್ನು ಕಟ್ಟಿ ನಮ್ಮ ಒಂದು ಆರ್ಟಿಕಲ್ಸ್ನ ಅಲ್ಲಿ ಶೇರನ್ನು ಮಾಡಿಸ್ತಾ ಇದ್ವಿ. ಅಲ್ಲಿ ಶೇರ್ ಮಾಡಿಸಿದಾಗ ಅವರಿಗೆ ಆಲ್ಮೋಸ್ಟ್ ನಾನು ಸಾಕಷ್ಟು ಒಂದು 2-3 ವರ್ಷಗಳ ಕಾಲ ನಾನು 1,60,000ದಿಂದ 1,80,000ವರೆಗೆ ನಾನು ಪ್ರತಿ ತಿಂಗಳು ಬಾಡಿಗೆನೇ ಕಟ್ತಾಯಿದ್ದೆ ಅವ್ರಿಗೆ, ಸೋಷಿಯಲ್ ಮೀಡಿಯಾ ಪೇಜಸ್ ಅವ್ರಿಗೆ, ಬೇರೆ ಯಾರಿಗೂ ಅಲ್ಲ. ನಮ್ಮ ಪೇಜಸ್ ಬಿಟ್ಟು ಹೊರಗಿನವ್ರಿಗೆ ನಾನು ಅಷ್ಟು ರೆಂಟನ್ನು ಕಟ್ತಾಯಿದ್ದೆ ನಮ್ಮ ಒಂದು ಆರ್ಟಿಕಲ್ಸ್ನ ಶೇರ್ ಮಾಡೋದಕ್ಕೋಸ್ಕರ. ಸೊ ನಾನು ಅಷ್ಟು ಬಾಡಿಗೆಯನ್ನು ಕಟ್ತಾಯಿದ್ದೆ ಅಂದರೆ ನನ್ನ ಇನ್ಕಮ್ಮು ಅದಕ್ಕಿಂತ ಹೆಚ್ಚಾಗಿರ್ತಿತ್ತು ಅಂತ ನೀವು ಅರ್ಥ ಮಾಡ್ಕೋಬೋದು. ಆ ರೀತಿಯಾಗಿ ಶೇರ್ ಮಾಡಿಸಿ ಟ್ರಾಫಿಕ್ಕನ್ನು ತಗೊಂಡು ನಾವು ಅರ್ನ್ ಮಾಡ್ತಾ ಇದ್ದಂಥದ್ದು. ಸೊ ನೀವು ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಟ್ರಾಫಿಕ್ ತರಿಸೋಕ್ಕೆ, ಅಂದರೆ ಜನರು ನೋಡೋದಕ್ಕೆ, ಜನರಿಗೆ ರೀಚ್ ಮಾಡಿಸುವಂತಹ ಒಂದು ಶಕ್ತಿ ಇರಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ಗೂಗಲ್ ವೆಬ್ಸೈಟ್ ಮೂಲಕ ಆರ್ಟಿಕಲ್ಸ್ ಬರೆದು ನೀವು ಅರ್ನ್ ಮಾಡಬೇಕು ಅಂತಂದರೆ ನೀವು ಜನರಿಗೆ ರೀಚ್ ಮಾಡಿಸುವ ಶಕ್ತಿ, ನಿಮ್ಮ ಒಂದು ಆರ್ಟಿಕಲ್ನ ಜನರಿಗೆ, ಲಕ್ಷಾಂತರ ಜನರಿಗೆ, ಸಾವಿರಾರು ಜನರಿಗೆ ರೀಚ್ ಮಾಡಿಸುವಂತಹ ಶಕ್ತಿ ಅಂತೂ ನಿಮಗೆ ಇರಬೇಕಾಗುತ್ತೆ. ಆದರೆ ಇದೇನಾಯಿತು, ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂತ ಏನು ಹೇಳಿದೆ, ಇದು ಮೇಟಾ ಕಂಪ್ನಿ, ಅಂದರೆ ಫೇಸ್ಬುಕ್ ಏನು ಓನರ್ ಇದ್ದಾರೆ ಅವರಿಗೆ ಸ್ವಲ್ಪ ಲಾಸ್ ಆಗ್ತಾ ಬಂದಾಗ ಏನಾಯಿತು ಅಂದರೆ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಒಳ್ಳೆ ಅಮೌಂಟೇ ಬರ್ತಾಯಿತ್ತು. ಫೇಸ್ಬುಕ್ ಕಂಪ್ನಿಗೆ ಇದರಿಂದ ಸ್ವಲ್ಪ ಲಾಸ್ ಆಗ್ತಾಯಿದೆ ಅಂತ ಕಂಡು ಬಂದಾಗ 1.5 2 ವರ್ಷದ ಹಿಂದೆ ಇದನ್ನು ನಿಲ್ಲಿಸಿದ್ರು. ಇದನ್ನೇ ನಾನು ಕಲಾಮಾಧ್ಯಮ ಚಾನಲಲ್ಲೂ ಕೂಡ ಹೇಳಿದ್ದೀನಿ. ಅದು 2 ವರ್ಷದ ಹಿಂದೆನೇ ನಿಲ್ತು ಸರ್ ಅಂತ ಅಂದ್ಬಿಟ್ಟು 2 ವರ್ಷದ ಹಿಂದೆ ಈ ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸ್ನ ನಿಲ್ಲಿಸ್ಬಿಟ್ರು. ಹಾಗಿದ್ರೆ ವೆಬ್ಸೈಟಿಂದ ದುಡ್ಡು ಬರಲ್ವ ಅಂದರೆ ಖಂಡಿತ ಬರುತ್ತೆ. ಹೇಗೆ ಅಂತಂದರೆ ಫೇಸ್ಬುಕ್ ಅವ್ರು ಕೊಡಲ್ಲ ನಿಮಗೆ, ನೇರವಾಗಿ ನೀವು ಗೂಗಲ್ ಆ್ಯಡ್ಸೆನ್ಸನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಗೂಗಲ್ ಅವರು ನಿಮ್ಮ ಒಂದು ಆರ್ಟಿಕಲ್ಸ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಹಾಕಿದಾಗ ನಿಮಗೆ ಹಣ ಬರ್ತಾ ಹೋಗುತ್ತೆ. ಬಟ್ ಇಲ್ಲೂ ಕೂಡ ನೀವು ಎಲ್ಲ ಕಡೆ ಶೇರ್ ಮಾಡಬೇಕಾಗುತ್ತೆ. ಸಾಕಷ್ಟು ಪೇಜಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಶೇರ್ ಮಾಡಿ ತುಂಬ ಜನ ಆರ್ಟಿಕಲ್ಸನ್ನು ಓದಬೇಕು. ಓದುವಾಗ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಆಗಬೇಕು. ಪ್ಲೇಸ್ ಆದಾಗ ಮಾತ್ರ ನಿಮಗೆ ಹಣ ಬರುವಂಥದ್ದು. ಸೇಮ್ ಯೂಟ್ಯೂಬ್ ಥರನೇ ವೆಬ್ಸೈಟಲ್ಲಿ ಗೂಗಲಿಂದ ಹಣ ಬರುತ್ತೆ. ಇದಕ್ಕೆ ನೀವು ಬಂಡವಾಳ ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಮುಖ್ಯವಾಗಿ ಇದನ್ನು ಸಜೆಸ್ಟ್ ಮಾಡ್ತಾ ಇರಲಿಲ್ಲ. ಬಂಡವಾಳ ಹಾಕಬೇಕಾಗುತ್ತೆ ಮತ್ತು ವೆಬ್ಸೈಟ್ ಕೆಲವೊಮ್ಮೆ ತೊಂದರೆ ಆಗುತ್ತೆ. ನಾವು ಸಾಕಷ್ಟು ವೆಬ್ಸೈಟ್ಗಳನ್ನ ಬದಲಾಯಿಸಿದ್ದೀವಿ. ಇರ್ತಾರೆ ವೆಬ್ಸೈಟ್ ಹಾಳು ಮಾಡೋರು ಕೂಡ ಕೆಲವರು ಇರ್ತಾರೆ. ಸೊ ಆ ಕಾರಣದಿಂದ ನಾನು ನಿಮಗೆ ವೆಬ್ಸೈಟನ್ನು ಸಜೆಸ್ಟ್ ಮಾಡಿಲ್ಲ. ಗೂಗಲಿಂದ ರೆವೆನ್ಯೂ ಕೂಡ ಕಡಿಮೆ, ಜೊತೆಗೆ ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸ್ ಇದ್ದರೆ ಖಂಡಿತವಾಗಿ ನಾನು ಅದನ್ನು ತಿಳಿಸ್ತಾ ಇದ್ದೆ. ಬಟ್ ಅದಿಲ್ಲ, ಅದು 2 ವರ್ಷದ ಹಿಂದೆಯೇ ಸ್ಟಾಪ್ ಆಯಿತು. ಅದರಿಂದ ನಿಮಗೆ ಫೇಸ್ಬುಕ್ಕಿಂದ ಈ ಆರ್ಟಿಕಲ್ಸ್ಗೆ ಯಾವುದೇ ರೀತಿಯಾದಂತಹ ಹಣ ಬರಲ್ಲ. ಈ ಫೇಸ್ಬುಕ್ ಅವರು ಈ ಇನ್ಸ್ಟೆಂಟ್ ಆರ್ಟಿಕಲ್ಸ್ನ ಸ್ಟಾಪ್ ಮಾಡಿದಾಗ ಏನು ಮಾಡಿದ್ರು, ಈ
ಬೋನಸಸ್ನ ಆ್ಯಕ್ಟಿವ್ ಮಾಡಿದ್ರು. ಈ ಬೋನಸಸ್ ಬಹಳ ಸುಲಭವಾಗಿದೆ, ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು. ಸೊ ಇನ್ಸ್ಟಂಟ್ ಆರ್ಟಿಕಲ್ ಸ್ಟಾಪ್ ಆಗಿದೆ. ತುಂಬ ಕಮೆಂಟ್ಸ್ ಬಂದಿದ್ದು ನನಗೆ ಬರೆದು ಹೇಗೆ ಸಂಪಾದನೆ ಮಾಡೋದು ಅನ್ನೋದು ಇದ್ದಿದ್ದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬರವಣಿಗೆಯಲ್ಲಿ ನಿಮಗೆ ಗೂಗಲಿಂದ ಮಾತ್ರ ಹಣ ಬರುವಂಥದ್ದು. ತುಂಬ ಕಡಿಮೆ ರೆವಿನ್ಯೂ, ತಿಂಗಳಿಗೆ ಇಲ್ಲ ಅಂದ್ರೂ ಕೆಲವರಿಗೆ ಬರೀ $10 ಬರ್ತಾಯಿದೆ ಈಗಲೂ ಕೂಡ. ನಮಗೂ ಕೂಡ ತುಂಬ ಬರ್ತಾಯಿಲ್ಲ. ಈಗ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಅಂದರೆ ಇಲ್ಲ, ಖಂಡಿತ ಸ್ಟಾಪ್ ಮಾಡಿಲ್ಲ. ಯಾಕೆ ಸ್ಟಾಪ್ ಮಾಡಿಲ್ಲ ಅಂತಂತಂದರೆ ಬೇರೆ ನಮಗೆ ಸಿನಿಮಾ ಪ್ರಮೋಷನ್ಸ್ ಅಥವಾ ಬೇರೆ ಏನಾದರೂ ನ್ಯೂಸ್ಗಳು ಹಾಕಬೇಕು ಅಂತಂದರೆ ಹಾಕೋತೀವಿ, ಬಟ್ ರೆವಿನ್ಯೂ ಅಂತ ತೀರಾ ಕಡಿಮೆ. ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಎಲ್ಲ ಅಪರೂಪ, ಜಾಸ್ತಿ ಏನು ಹಾಕಲ್ಲ. ಅನಿವಾರ್ಯತೆ ಇರೋವಂಥದ್ದು ನಾವು ಹಾಕಲೇಬೇಕಾಗಿರೋವಂಥದ್ದನ್ನ ಹಾಕ್ತೀವಿ. ಒಂದು $20 $25 ಮ್ಯಾಕ್ಸಿಮಮ್ ಇಷ್ಟೇ ಬರೋವಂಥದ್ದು. ಟ್ರಾಫಿಕ್ ಇಲ್ಲ ಅಂತಂದರೆ $10 $4 $5 ಈ ರೀತಿ ಆಗುತ್ತೆ. ಸೊ ಅದರಿಂದ ನಾನು ಸಜೆಸ್ಟ್ ಮಾಡಿಲ್ಲ. ಆ ಫೇಸ್ಬುಕ್ ಇನ್ಸ್ಟಂಟ್ ಆರ್ಟಿಕಲ್ಸಲ್ಲಿ ಅಂದರೆ ಆ ವೆಬ್ಸೈಟಲ್ಲಿ ಇನ್ಸ್ಟಂಟ್ ಆರ್ಟಿಕಲ್ಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ, ಆ ವೆಬ್ಸೈಟಲ್ಲಿ ನಾವು ಏನೇನೆಲ್ಲ ಬರಿತಾ ಇದ್ವಿ ಅಂತಂದರೆ ನಮ್ಮದು ಸಾಕಷ್ಟು ನ್ಯೂಸ್ ಮೀಡಿಯಾ ಇತ್ತು. ಅಂದರೆ ನಾವು ಒಂದು ಸ್ವಲ್ಪ ಮೀಡಿಯಾ ಫೀಲ್ಡಲ್ಲಿ ಇದ್ದಿದ್ದರಿಂದ ರಿಪೋರ್ಟರ್ಸ್ ಆಗಿರ್ಬೋದು ಅಥವಾ ನ್ಯೂಸ್ಗಳು ಸುಲಭವಾಗಿ ಸಿಗ್ತಾಯಿತ್ತು. ಅದರಲ್ಲಿ ನಾವೇನು ಮಾಡ್ತಾಯಿದ್ವಿ, ಒಂದು 50% %50 ಸಿನಿಮಾಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ವಿ. ಇನ್ನೊಂದು 50% ಈ ಪೊಲಿಟಿಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಸೊ ನಮ್ಮದೇ ಸ್ವಂತ ಒಂದು 7-8 ಡಿಜಿಟಲ್ ನ್ಯೂಸ್ ಮೀಡಿಯಾಗಳಿತ್ತು. ಅಲ್ಲಿ ನಾವು ಒಂದು ಆರ್ಟಿಕಲ್ಸನ್ನು ಹಾಕ್ತಾಯಿದ್ವಿ. ಯಾವ್ಯಾವ ರೀತಿ ಆರ್ಟಿಕಲ್ಸ್ ಹಾಕ್ತಾಯಿದ್ವಿ ಅಂತಂದರೆ ಜನರಲ್ ಆರ್ಟಿಕಲ್ಸನ್ನು ಹಾಕ್ತಾಯಿದ್ವಿ. ಜೊತೆಗೆ ಈ ಮಹಾಭಾರತ, ರಾಮಾಯಣ, ನಾನು ಮಾತ್ರ ಅಲ್ಲ, ರೈಟರ್ಸು ಕೂಡ ಸಾಕಷ್ಟು ಜನ ರೈಟರ್ಸ್ ಇದ್ದರು, ಎಲ್ಲರೂ ಕೂಡ ಬರಿತಾಯಿದ್ರು. ಬಟ್ ಅವ್ರಿಗೆಲ್ಲ ಲಿಮಿಟ್ ಇತ್ತು. ದಿನಕ್ಕೊಂದು 5 ಆರ್ಟಿಕಲ್ 6 ಆರ್ಟಿಕಲ್ ಕೊಡೋವಂಥದ್ದಿತ್ತು. ಅವರಿಗೆ ತಿಂಗಳಿಗೆ 15,000 20,000 ಸಂಬಳ ಈ ರೀತಿಯಾಗಿ ಕೊಡ್ತಾಯಿದ್ವಿ. ಅಷ್ಟು ಬರಿತಾಯಿದ್ರು. ಬಟ್ ನಮಗೆ ಅಷ್ಟರಲ್ಲಿ ನನಗೆ ಆಗ್ತಾ ಇರಲಿಲ್ಲ, ಅಂದರೆ ನಮ್ಮ ಒಂದು ವರ್ಕೌಟ್ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಒಂದು 40 ಆರ್ಟಿಕಲ್ 50 ಆರ್ಟಿಕಲ್ ಬರೆದಿದ್ದು ಕೂಡ ಒಂದು ದಿನಕ್ಕೆ ಇದೆ. ಆ ರೀತಿಯಾದಂತಹ ಉದಾಹರಣೆಗಳು ಕೂಡ ಇದೆ. ಸೊ ಜನರಲ್ ಆರ್ಟಿಕಲ್ಸ್ ಬರಿತಾಯಿದ್ವಿ, ಮಹಾಭಾರತದ ಬಗ್ಗೆ ಬರಿತಾಯಿದ್ವಿ, ರಾಮಾಯಣದ ಬಗ್ಗೆ ಬರಿತಾಯಿದ್ವಿ, ಭಗವದ್ಗೀತೆ ಬಗ್ಗೆ ಬರಿತಾಯಿದ್ವಿ. ಇನ್ನು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಕೂಡ ನಾವು ವೆಬ್ಸೈಟಲ್ಲಿ ಮುಂಚೆ ಪಬ್ಲಿಷನ್ನು ಮಾಡ್ತಾಯಿದ್ವಿ. ಜಾಸ್ತಿ ಸಿನಿಮಾ ಬಗ್ಗೆ ಬರಿತಾಯಿದ್ವಿ. ಸಿನಿಮಾ ನಮಗೆ ಪ್ರಮೋಷನ್ಸಿಗೆ ಬರ್ತಾಯಿತ್ತು. ಪ್ರಮೋಷನ್ಸ್ ಅಂದರೆ ದುಡ್ಡು ಕೊಟ್ಟು ನಮ್ಮ ಹತ್ರ ಪ್ರಮೋಷನ್ಸ್ ಮಾಡ್ತಾಯಿದ್ರು. ಸೊ ಆ ಮೂಲಕ ಕೂಡ ನಮಗೆ ಹಣ ಬರ್ತಿತ್ತು, ಪ್ರಮೋಷನಲ್ಲೂ ಬರ್ತಾಯಿತ್ತು. ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆದಾಗ ಫೇಸ್ಬುಕ್ಕಿಂದನೂ ಕೂಡ ಹಣ ಬರ್ತಾಯಿತ್ತು. ಸೊ ಸಿನಿಮಾ ಬಗ್ಗೆ ಬರೆದಾಗಲೂ ಕೂಡ ನಮಗೆ ಹಣ ಬರ್ತಾಯಿತ್ತು. ಮತ್ತು ಸ್ಪೆಷಲ್ ಸ್ಟೋರೀಸ್ ಮಾಡ್ತಾಯಿದ್ವಿ. ಈಗ ಯಾವುದೋ ಒಂದು ವಿಶೇಷ ಘಟನೆ ನಡೆದಿತ್ತು, ಸ್ಪೆಷಲ್ ಸ್ಟೋರೀಸ್ ಅದ್ರ ಬಗ್ಗೆ ಮಾಡ್ತಾಯಿದ್ವಿ. ಅದನ್ನು ಕೂಡ ಪಬ್ಲಿಷ್ ಮಾಡ್ತಾಯಿದ್ವಿ. ಜೊತೆಗೆ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಕೂಡ ನಾವು ಮಾಡಿ ಅದನ್ನು ಬರವಣಿಗೆ ಅಂದರೆ ಆರ್ಟಿಕಲ್ಸ್ ಮೂಲಕ ಹಾಕ್ತಾಯಿದ್ವಿ. ಆ ಸಂದರ್ಶನನ ಒಂದು ಆರ್ಟಿಕಲ್ ಮೂಲಕ ನಾವು ಪಬ್ಲಿಷನ್ನು ಮಾಡ್ತಾಯಿದ್ವಿ. ಜೊತೆಗೆ ಸಿನಿಮಾ ರಿವ್ಯೂ ಕೂಡ ಮಾಡಿದ್ದೀನಿ. ನಾನು ಸಿನಿಮಾ ರಿವ್ಯೂ ಕೂಡ ಮಾಡ್ತಾಯಿದ್ದೆ, ಈಗಲೂ ಮಾಡ್ತೀನಿ ಟೈಮ್ ಇದ್ದಾಗೆಲ್ಲ. ಸಿನಿಮಾ ರಿವ್ಯೂವಿಂದ ಹೇಗೆ ಹಣ ಬರುತ್ತೆ ಅಂದರೆ, ಮತ್ತೆ ಹೇಳ್ಬೇಕಂದ್ರೆ ಸಿನಿಮಾ ಬರೆದಾಗ ನಮಗೆ ಇನ್ಸ್ಟಂಟ್ ಆರ್ಟಿಕಲ್ಸಿಂದ ಬರ್ತಿತ್ತು. ಎಷ್ಟು ಜನ ಓದ್ತಾರೆ ಅದ್ರ ಮೇಲೆ ಡಿಪೆಂಡು ಹಣ ಬರ್ತಾಯಿತ್ತು. ಈ ಸಿನಿಮಾ ರಿವ್ಯೂವಲ್ಲಿ 2 ರೀತಿಯಾಗಿ ಸಿನಿಮಾದವ್ರು ಏನಾದರೂ ಹಣ ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಕೊಡ್ತಾರೆ. ಪಾಸಿಟಿವ್ ಆಗಿ ಬರೆದಿದ್ರೆ ಕೊಡ್ತಾರೆ, ನೆಗೆಟಿವ್ ಆಗಿ ಬರೆದಿದ್ರೆ ಕೊಡಲ್ಲ. ಬಟ್ ಆದರೆ ನಾವು ಸಿನಿಮಾ ರಿವ್ಯೂನ ಹಣ ತೊಗೊಂಡು ಯಾವತ್ತೂ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ ನಾವು ಸಿನಿಮಾ ರಿವ್ಯೂನ. ಯಾಕಂದರೆ ಜನರು ಏನೋ ಓದ್ತಾ ಇದ್ದಾರೆ ಅಂತಂದರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರಿಗೆ ನಾವು ಮೋಸ ಮಾಡ್ದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಸಿನಿಮಾ ರಿವ್ಯೂನ ಮಾತ್ರ ಹಾಗೆ ಬರೀತಾಯಿದ್ವಿ. ಪ್ರಮೋಷನ್ಸ್ ಅಂದರೆ ಬಿಡುಗಡೆ ಆಗೋದ್ರ ಬಗ್ಗೆ, ಸಿನಿಮಾ ಬಗ್ಗೆ ಎಲ್ಲ ನಾವು ನ್ಯೂಸ್ ಮಾಡ್ತಾಯಿದ್ವಿ ದುಡ್ಡು ತೊಗೊಂಡು. ಬಟ್ ರಿವ್ಯೂ ಮಾತ್ರ ನಾವು ಹಣ ತೊಗೊಳ್ದೆ ಮಾಡ್ತಾಯಿದ್ವಿ. ಬಟ್ ಅದು ಏನಾದ್ರು ಸಿನಿಮಾ ಚೆನ್ನಾಗಿದ್ದು ಪಾಸಿಟಿವ್ ಆಗಿದ್ದಾಗ ಆಲ್ಮೋಸ್ಟ್ ಆ ಥರ ಚೆನ್ನಾಗಿಲ್ಲ ಅನ್ನೋ ರೀತಿಲಿ ನನಗೇನೂ ಆಗಿಲ್ಲ. ಕೆಲವೊಂದು ಸಿನಿಮಾಗಳಾಗಿದೆ ಅಷ್ಟೇ. ಬಟ್ ಆದರೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುವಂತಹ ಸಿನಿಮಾಗಳೇ ಇದಂಥದ್ದು. ಸಿನಿಮಾ ರಿವ್ಯೂ ಮಾಡಿದಾಗ ಪಾಸಿಟಿವ್ ಆಗಿ ಬಂದರೆ ಅದನ್ನು ನಾನೇ ಕಳಿಸ್ತಾ ಇದ್ದೆ, ಯಾರಿಗೆ ಸಂಬಂಧಪಟ್ಟಂತಹ ಸಿನಿಮಾ ಟೀಮ್ಗೆ ಕಳಿಸ್ದಾಗ ಇಷ್ಟಪಟ್ಟು ಕೆಲವರು ಹಣ ಕೊಟ್ಟಿದ್ದಂಥದ್ದು ಇದೆ ಬರೆದಾದ ನಂತರ. ಸೊ ನಾವು ರಿವ್ಯೂನ ಮಾತ್ರ ಯಾವತ್ತೂ ಹಣಕ್ಕಾಗಿ ಮಾಡಿರಲಿಲ್ಲ ನಾವು. ಬಟ್ ಪಾಸಿಟಿವ್ ಆಗಿ ಬರೆದಾಗ ಅವ್ರಿಗೆ ಇಷ್ಟ ಆಗಿ ಹಣ ಕೊಟ್ಟಂಥದ್ದು ಇದೆ. ಅದನ್ನು ಸತ್ಯವಾಗಿ ಒಪ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ತೊಗೊಂಡಿರೋ ಅಂಥದ್ದು ಇದೆ. ಬಟ್ ಸಿನಿಮಾ ದುಡ್ಡು ತೊಗೊಂಡು ರಿವ್ಯೂ ಬರ್ತಿದ್ದಂತೂ ಖಂಡಿತವಾಗ್ಲೂ ಇಲ್ಲ. ಬರೆದಾದ್ಮೇಲೆ ದುಡ್ಡು ಕೊಂಡಂಥದ್ದು ಉದಾಹರಣೆಗಳಿದೆ. ಸೊ ಆ ಮೂಲಕ ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಜಾಬ್ಸ್ ಇನ್ಫಾರ್ಮೇಷನ್ನು ಕೊಡ್ತಾಯಿದ್ದೆ. ನೆಕ್ಸ್ಟ್ ಸೀರಿಯಲ್ ರಿವ್ಯೂ ಕೂಡ ಬರಿತಾ ಇದ್ದೆ. ಸೀರಿಯಲ್ ರಿವ್ಯೂ ಬರಿತಾ ಇದ್ದಾಗ ಸೀರಿಯಲ್ ಟೀಮಿಂದ ಏನು ದುಡ್ಡು ಬರ್ತಾ ಇರಲಿಲ್ಲ. ಬಟ್ ನಮಗೆ ಜನರು ಓದ್ತಾ ಇದ್ರಲ್ಲ ಫೇಸ್ಬುಕ್ ಇನ್ಸ್ಟಂಟ್ ಆರ್ಟಿಕಲ್ಸಿಂದ ಸೀರಿಯಲ್ ರಿವ್ಯೂ ಕೂಡ ದುಡ್ಡು ಬಂದಿದೆ. ಈಗಲೂ ಅದೊಂದು ನನಗೆ ಸೀರಿಯಲ್ ರಿವ್ಯೂವಲ್ಲಿ ಒಂದು ಒಳ್ಳೆಯ ನೆನಪು ಅಂತಂದರೆ ಚಿಕ್ಕ ಯಜಮಾನಿ ಅಂತ ಅಂದ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿತ್ತು ಒಂದು ಸೀರಿಯಲ್ಲು. ಅದು ಡಬ್ಬಿಂಗ್ ಧಾರಾವಾಹಿ, ಹಿಂದಿ ಡಬ್ ಧಾರಾವಾಹಿ. ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ
ತೀರಾ ಚೆನ್ನಾಗಿತ್ತು. ಯಾವ ವಯಸ್ಸಿನವ್ರು ಬೇಕಾದ್ರೂ ನೋಡ್ಬೋದಾಗಿತ್ತು. ಬಟ್ ಎಲ್ಲೂ ಕೂಡ ಒಂದಿಷ್ಟು ಮುಜುಗರ ಆಗುವಂತಹ ಏನು ಒಂದು ದೃಶ್ಯನೂ ಕೂಡ ನಾನಂತೂ ಕಂಡಿಲ್ಲ. ಮುಜುಗರ ಆಗಿದ್ದೇ ಇಲ್ಲ. ಎಲ್ಲ ವಯಸ್ಸಿನವರು ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡ್ಬೋದಾದಂತಹ ಧಾರಾವಾಹಿ ಇತ್ತು. ಅಂದರೆ ಅದರಲ್ಲಿ ಪ್ರೀತಿ ಪ್ರೇಮ ಕೂಡ ಬಂದ್ರೂ ಯಾವುದೇ ರೀತಿ ಮುಜುಗರ ಇಲ್ಲ. ಆ ರೀತಿ ಒಂದು ಮೆಚ್ಯೂರಿಟಿಯಾಗಿ, ಒಂದು ಪ್ರಬುದ್ಧತೆಯಾಗಿ ಒಂದು ಧಾರಾವಾಹಿನ ತೊಗೊಂಡೋಗಿದ್ರು. ಈ ಧಾರಾವಾಹಿ ಮುಗಿದೋಗಿದೆ, ಸುಮ್ಮನೆ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಆ ಧಾರಾವಾಹಿ ಮುಗಿದು ವರ್ಷಗಳೇ ಆಯಿತು. ಬಟ್ ಅದು ಬಹಳ ಇಷ್ಟ ಆಗಿತ್ತು. ಅದ್ರ ಬಗ್ಗೆ ಒಂದು ರಿವ್ಯೂವನ್ನು ಬರೆದಿದ್ದೆ ನಾನು. ಮನಸ್ಸಿಗೆ ಬಹಳ ಇಷ್ಟ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತೀನಿ ಅಂಥದ್ರಲ್ಲ ಅದೊಂದು ಸೀರಿಯಲ್ ರಿವ್ಯೂವನ್ನು ಮಾಡಿದಾಗ ಮುಂಬೈಯಲ್ಲಿ ಯಾರೋ ಅದನ್ನು ರಿವ್ಯೂವನ್ನು ಓದ್ಬಿಟ್ಟು ಆ ಧಾರಾವಾಹಿ ತಂಡಕ್ಕೆ ಆ ಒಂದು ರಿವ್ಯೂವನ್ನು ಕಳಿಸಿದರು. ಅದು ನಾನು ಕನ್ನಡದಲ್ಲಿ ಬರೆದಿರೋದ್ರಿಂದ ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿ ಅವ್ರಿಗೆ ಧಾರಾವಾಹಿ ಅವ್ರಿಗೆ ತಲುಪಿಸಿ, ಆ ಧಾರಾವಾಹಿ ಅವರೆಲ್ಲ ಫೋನ್ ಮಾಡಿ ಏನೋ ಒಂದು ಅಪ್ರಿಷಿಯೇಟ್ ಮಾಡಿದರು, ಖುಷಿ ಹಂಚ್ಕೊಂಡಿದ್ರು, ಥ್ಯಾಂಕ್ಸನ್ನು ಹೇಳಿದರು. ಇದೆಲ್ಲವೂ ಕೂಡ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸ. ಸೊ ಅದ್ರ ಜೊತೆಗೆ ಈ ಫೇಸ್ಬುಕ್ ಜನರು ಓದಿದ್ರಲ್ಲ ಅದನ್ನು, ಸೊ ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸಿಂದ ಕೂಡ ಹಣ ಬಂದಿತ್ತು. ಜೊತೆಗೆ ಸೀರಿಯಲ್ಗಳಲ್ಲಿ ಒಂದು ಒಳ್ಳೆ ಪಾತ್ರಗಳೇನಾದರೂ ಮಾಡಿದ್ರೆ, ಹಿರಿಯ ಕಲಾವಿದರು ಏನಾದರೂ ಮಾಡಿದ್ರೆ ಅವ್ರ ಬಗ್ಗೆ ನಾವು ಬರಿತಾ ಇದ್ವಿ. ಅದೊಂದು ಖುಷಿಗೂ ಬರಿತಾ ಇದ್ವಿ, ಬರೀ ಹಣಕ್ಕೋಸ್ಕರನೇ ಅಂತಲ್ಲ, ಒಂದು ಆತ್ಮತೃಪ್ತಿಗೂ ಬರಿತಾ ಇದ್ವಿ. ಅದು ಬರಿಬೇಕು ಅಂತ ಅನಿಸುತ್ತೆ ನಮಗೆ, ಬರಿತಾ ಇದ್ವಿ. ಬರೆದಾಗ ನಮಗೆ ಫೇಸ್ಬುಕ್ ಇನ್ಸ್ಟೆಂಟ್ ಆರ್ಟಿಕಲ್ಸಿಂದ ದುಡ್ಡು ಬರ್ತಾಯಿತ್ತು. ಇದೊಂದು ಮರೆಯಲಾಗದ ಘಟನೆ. ಆ ಒಂದು ಧಾರಾವಾಹಿ ಟೀಮ್ ಅವರೇ ನನಗೆ ಖುದ್ದಾಗಿ ಮಾತನಾಡಿದರು. ಅದು ಬಹಳ ಖುಷಿಯಾದಂಥ ವಿಚಾರ. ಸೊ ಈ ಒಂದು ಟಾಪಿಕ್ ಅದು ಸಂಬಂಧ ಇಲ್ಲ, ಏನೋ ಒಂದು ಸಂದರ್ಭ ಬಂತಲ್ಲ ಹೇಳ್ಕೊಂಡ್ಬಿಟ್ಟೆ ಅಷ್ಟೇ, ಏನು ಕೊರಿತಾ ಇದ್ದಾರೆ ಅಂತ ಅಂದ್ಕೊಂಬೇಡಿ. ಇನ್ನು ಅದು ಬಿಟ್ಟರೆ ಕರೆಂಟ್ ಇವೆಂಟ್ಸ್ ಬಗ್ಗೆ ಬರಿತಾ ಇದ್ವಿ. ನೆಕ್ಸ್ಟು ಲವ್ ಸ್ಟೋರೀಸ್ ಬರಿತಾ ಇದ್ವಿ. ಲವ್ ಸ್ಟೋರೀಸ್ ಅಂದರೆ ಪ್ರಪಂಚದಲ್ಲಿ ನಡೀತಾ ಇರೋ ಲವ್ ಸ್ಟೋರೀಸ್ ಅಲ್ಲ, ಒಂದು ಇನ್ಸ್ಪಿರೇಷನಲ್ ಲವ್ ಸ್ಟೋರೀಸ್ ಬರಿತಾ ಇದ್ವಿ. ಈ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಹೆಚ್ಚಾಗುವಂಥದ್ದಾಗಿರ್ಬೋದು, ಅಥವಾ ಇನ್ನು ಸಂಬಂಧಗಳ ನಡುವೆ ಒಂದು ಬಾಂಧವ್ಯ ಗಟ್ಟಿಯಾಗುವಂತಹ ಒಂದಷ್ಟು ಲವ್ ಸ್ಟೋರೀಸ್ಗಳನ್ನ ಬರಿತಾ ಇದ್ವಿ. ಇದು ಕೂಡ ನನಗೆ ಭಾಳ ಇಷ್ಟವಾದಂತಹ ಒಂದು ಕ್ಯಾಟಗರಿ ಆಗಿತ್ತು ಆ ಟೈಮ್ನಲ್ಲಿ. ನೆಕ್ಸ್ಟ್ ಇನ್ಸ್ಪಿರೇಷನಲ್ ಸ್ಟೋರೀಸ್ ಬರಿತಾ ಇದ್ವಿ. ನೆಕ್ಸ್ಟ್ ಯಾರಾದರೂ ಸಾಧನೆ ಮಾಡಿರೋವಂಥವ್ರು ಇದ್ದರೆ ಅವ್ರ ಬಗ್ಗೆ ಬರಿತಾ ಇದ್ವಿ. ಜೊತೆಗೆ ಆಗಲೇ ಹೇಳ್ದಂಗೆ ನಮ್ಮದೇ ಆದಂಥ ಒಂದಷ್ಟು ಸ್ವಂತ ಡಿಜಿಟಲ್ ನ್ಯೂಸ್ ಮೀಡಿಯಾಗಳಿತ್ತು. ಒಂದು 7ರಿಂದ 8 ಇತ್ತು. ಅಷ್ಟೇ ಎಲ್ಲ ಬ್ಯಾಕಪ್ಗೆ ಅಂತ ಒಂದು 3-4 ಇಟ್ಕೊಂಡಿದ್ವಿ. ಎಲ್ಲಕ್ಕೂ ಕೂಡ ನಾವು ದುಡ್ಡು ಕಟ್ತಾ ಇದ್ವಿ. ಪ್ರತಿ ವರ್ಷ ನಾವು ಅದಕ್ಕೆ ದುಡ್ಡು ಕಟ್ತಾನೆ ಇರಬೇಕಾಗುತ್ತೆ. ಜೊತೆಗೆ ಜನರು ಜಾಸ್ತಿ ಆಗ್ತಾ ಇದ್ದಂಗೆ ಅದರದ್ದು ಸ್ಟೋರೇಜ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅದಕ್ಕೂ ಕೂಡ ಹೆಚ್ಚಿಗೆ ಹಣ ಕಟ್ತಾ ಹೋಗಬೇಕಾಗುತ್ತೆ. ಸೊ ಇದೆಲ್ಲವೂ ಕೂಡ ಖರ್ಚಿತ್ತು. ಬಂಡವಾಳ ಹಾಕದೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ಖರ್ಚು ನಮಗೆ ಅದೇ ರೀತಿಯಾಗಿ ಇತ್ತು. ಸೊ ಬ್ಯಾಕಪ್ಗೆ ಅಂತ ಒಂದು 3-4 ವೆಬ್ಸೈಟ್ ಇಟ್ಕೊಂಡಿದ್ವಿ. ಸಡನ್ನಾಗಿ ಇದೇನಾದ್ರು ಕೈ ಕೊಟ್ಟರೆ ಅಥವಾ ಬೇರೆ ಏನಾದರೂ ತೊಂದರೆ ಆದರೆ ನಾವು ವರ್ಕ್ ಮಾಡ್ಲಿಕ್ಕೆ ಬೇಕಲ್ಲ, ಆ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಟೋಟಲ್ ಒಂದು 12-13 ವೆಬ್ಸೈಟ್ಗಳಂತೂ ಇತ್ತು. ಇನ್ನೂ ಹೆಚ್ಚಿಗೆ ಇತ್ತು. ಬಟ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ನೋಡ್ಕೊತಾ ಇದ್ರು. ಇನ್ನು ಇದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಾಯಿದ್ರಿ ಅಂದರೆ, ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಪೇಜಸ್ ಇರೋದ್ರಿಂದ ಈ ಕನ್ನಡ ಫಿಲ್ಮಿ ಬಿಟ್ ಕನ್ನಡ ನೋಡಿರ್ತಿರಲ್ಲ, ಅವರು ಒಂದು ಅವಕಾಶವನ್ನು ಕೊಟ್ಟಿದ್ರು. ಹೇಗೆ ಅಂತಂತಂದರೆ ಅವರ ಒಂದು ಆರ್ಟಿಕಲ್ಸನ್ನು ಶೇರ್ ಮಾಡೋದು. ಈಗ ನಾವು ಹೆಂಗೆ ಬಾಡಿಗೆ ಕಟ್ಟಿ ಬೇರೆ ಪೇಜಸ್ಸಲ್ಲಿ ಶೇರ್ ಮಾಡ್ತಾ ಇದ್ವಲ್ಲ, ಆ ರೀತಿಯಾಗಿ ಕನ್ನಡ ಫಿಲ್ಮಿ ಬಿಟ್ ಅವ್ರ ಆರ್ಟಿಕಲ್ಸನ್ನು ಶೇರ್ ಮಾಡಿದ್ರೆ ಅವರು ಕೂಡ ದುಡ್ಡು ಕೊಡ್ತಾಯಿದ್ರು. ನಮ್ಮಲ್ಲಿದ್ದಂತಹ ಒಂದು 40-45 ಪೇಜಸ್ ಇತ್ತು. ಆ ಪೇಜಸಲ್ಲಿ ಕನ್ನಡ ಫಿಲ್ಮಿ ಬಿಟ್ ಅವ್ರ ಆರ್ಟಿಕಲ್ಸ್ನ ಕೂಡ ನಾವು ಶೇರ್ ಮಾಡ್ತಾಯಿದ್ವಿ. ಶೇರ್ ಮಾಡಿದಾಗ ಅವರಿಂದ ಕೂಡ ನಮಗೆ ಹಣ ಬರ್ತಿತ್ತು. ಆ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಈ ನ್ಯೂಸ್ ಮತ್ತು ಇನ್ನೊಂದಷ್ಟು ವೆಬ್ಸೈಟ್ಗಳಿತ್ತು, ಅವರಿಗೂ ಕೂಡ ನಾನು ಆರ್ಟಿಕಲ್ಸ್ ಬರೀತಾ ಇದ್ದೆ. ಯಾವಾಗ ನನ್ನ ಒಂದು ವೆಬ್ಸೈಟಲ್ಲಿ ಆರ್ಟಿಕಲ್ಸ್ನೆಲ್ಲ ಬರೆಯೋದಕ್ಕಿಂತ ಮುಂಚೆ ಆ ಒಂದು ವೆಬ್ಸೈಟ್ಗೆಲ್ಲ ನಾನು ಆರ್ಟಿಕಲ್ಸನ್ನು ಬರೀತಿದ್ದೆ. ಜೊತೆಗೆ ನಂದು ಶುರುವಾದ ಮೇಲೂ ಕೂಡ ನಾನು ಅವರಿಗೆಲ್ಲ ಆರ್ಟಿಕಲ್ಸ್ ಬರಿತಾ ಇದ್ದೆ. ಸ್ವಲ್ಪ ರೆವಿನ್ಯೂ ಬೇಕಿತ್ತಲ್ಲ ಅಮೌಂಟು, ಆ ಕಾರಣಕ್ಕೋಸ್ಕರ ಅವರಿಗೂ ಕೂಡ ನಾನು ಆರ್ಟಿಕಲ್ಸನ್ನು, ಸ್ಪೆಷಲ್ ಸ್ಟೋರೀಸನ್ನು ಮಾಡಿಕೊಡ್ತಾ ಇದ್ದೆ. ಅದು ಬಿಟ್ಟರೆ ಯೂಟ್ಯೂಬು, ಸಿನಿಮಾ ಪ್ರಮೋಷನು, ಇದಿಷ್ಟು ನನ್ನ ರೆವಿನ್ಯೂ ಒಂದು ಮೂಲವಾಗಿತ್ತು. ಇದು ಏನು ತೋರಿಸ್ತಾ ಇದ್ದೀನಿ, ಇದಿಷ್ಟು ಕೆಲಸವನ್ನು ಕೂಡ ನಾನು ಮಾಡಿರೋವಂಥದ್ದು. ಎಲ್ಲವೂ ಕೂಡ ಬರವಣಿಗೆ ಆಗಿರೋದ್ರಿಂದ ನಾನು ಕಲಾ ಮಾಧ್ಯಮ ಚಾನಲ್ನಲ್ಲಿ ಬರವಣಿಗೆ ಮೂಲಕನೇ 9 ಲಕ್ಷ ಒಂದೇ ತಿಂಗಳಿಗೆ ಸಂಪಾದನೆ ಮಾಡಿದ್ದು ಅಂತ ಸುಲಭವಾಗಿ ಹೇಳ್ಬಿಟ್ಟೆ. ಬಟ್ ನಾನು ಹೇಳಿದ್ದು ಬಹಳ ಮಾತು ಸರಾಗವಾಗಿ ಬಂದಿದ್ದರಿಂದ ಒಂದು ಸುಲಭವಾಗಿ ಅರ್ನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕನ್ವೆ ಆಗಿಬಿಟ್ಟಿತ್ತು ಜನರಿಗೆ. ಅದರಿಂದ ಸಾಕಷ್ಟು ಜನ ನನಗೆ ಇದು ಮಾಡಿದರು. ಸೊ ವೆಬ್ಸೈಟ್ ಮಾಡ್ಕೊಡ್ಬೇಕು ಅಂತ ಶುರುನಲ್ಲೇ ಬಂಡವಾಳ ಹಾಕೋದು, ಆ ರೀತಿಯಿಂದ ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಸೊ ಅದಕ್ಕೆ ಇರೋ ವಾಸ್ತವವನ್ನು ತಿಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇದಿಷ್ಟು ಕೆಲಸವನ್ನು ಮಾಡ್ತಿದ್ದಾಗ ನಾನು ಅಷ್ಟು ಸಂಪಾದನೆಯನ್ನು ಖಂಡಿತವಾಗ್ಲೂ ಮಾಡ್ತಿದ್ದೆ. ಅದು ಸತ್ಯ, ಮಾಡಿದ್ದಂಥದ್ದು ಸತ್ಯ. ಬಟ್ ಆ ಸಂಪಾದನೆ ಹಿಂದೆ ನನ್ನ ಪರಿಶ್ರಮ ಇಷ್ಟಿತ್ತು. ಇದರಲ್ಲೂ ಕೂಡ ಒಂದು ಸ್ವಲ್ಪ ಸುಲಭವಾಗಿ ಹೇಳಿದ್ದೀನೋ ಏನೋ ಗೊತ್ತಿಲ್ಲ, ಪರಿಶ್ರಮ ತುಂಬಾ ಇದೆ. ಬಟ್ ತೀರಾ ಕಷ್ಟ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ. ಯಾಕಂದರೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಆಗಿಬಿಡುತ್ತೆ. ಬಟ್ ಅದು ಪರಿಶ್ರಮ ಪಡಬೇಕಾಗುತ್ತೆ. ಫಸ್ಟ್ ಎಲ್ಲ ಪಟ್ಟು ಅರ್ನ್ ಮಾಡಿದಂಥದ್ದು. ಸಾಕಷ್ಟು ಜನ ಯಾಕೆ ನೀವು ಅದನ್ನೆಲ್ಲ ತಿಳಿಸಲ್ಲ, ಬರೀ ಯೂಟ್ಯೂಬು ಫೇಸ್ಬುಕ್ನೇ ತಿಳಿಸ್ತೀರಾ, ನೀವು ವೆಬ್ಸೈಟ್ ಬಗ್ಗೆ ತಿಳಿಸಲ್ಲ ಅಂತ ಅಂದ್ಬಿಟ್ಟು ಕೆಲವ್ರ ಮನಸ್ಸಲ್ಲಿ ಬಂದಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಈ ರೀತಿಯಾಗಿ ಈಗ ಅರ್ನ್ ಮಾಡಬೇಕು ಅಂದರೆ ವೆಬ್ಸೈಟ್ ಮೂಲಕ ಇರೋದು ಒಂದೇ ಆಪ್ಷನ್ನು, ಗೂಗಲ್ ಆ್ಯಡ್ಸೆನ್ಸು.
ಥರ್ಡ್ ಪಾರ್ಟಿ ಆ್ಯಡ್ಸ್ ಅಂತ ಇರುತ್ತೆ, ತಬೂಲ, ಇನ್ನು ಕೆಲವರೆಲ್ಲ ಆ್ಯಡ್ಸ್ನ ಪ್ಲೇಸ್ ಮಾಡ್ತಾರೆ. ಬಟ್ ಅದರ ರೆವಿನ್ಯೂ ನಿಮಗೆ ಕೆಲವೊಂದು ತಿಂಗಳು ಕರೆಕ್ಟಾಗಿ ಕೊಡ್ತಾರೆ. ನಾವು ಕೂಡ ಅದೆಲ್ಲ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಂಥವ್ರೆ. ಎಲ್ಲವೂ ಕೂಡ ಪ್ರಯತ್ನ ಮಾಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದಿರೋವಂಥದ್ದೇ, ಅಂದರೆ ಒಂದು ಚಿಕ್ಕದಾಗಿ ಆಗಿರ್ಬೋದು, ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದಿರೋವಂಥದ್ದು ಇವೆಲ್ಲವೂ ಕೆಲಸವನ್ನು ಮಾಡಿದೆ. ತಬುಲಾದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಒಂದೊಂದು ತಿಂಗಳು ಫೇಕ್ ಕ್ಲಿಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ರೆವಿನ್ಯೂನೇ ಕೊಡಲ್ಲ. ಏನೋ ದುಡ್ಡು ಬಂತು, ಅದರಿಂದ ಏನೋ ಮಾಡ್ಕೊಬೋದು ಅಂತ ಏನೋ ಅಂದ್ಕೊಂಡಿರ್ತೀವಿ. ಬಟ್ ನೆಕ್ಸ್ಟ್ ಮಂತ್ ಅವ್ರು ಏನೋ ಇದು ಮಾಡ್ತಾರೆ ಅಂತಂದರೆ ಅದೆಲ್ಲ ಫೇಕ್ ಕ್ಲಿಕ್ಸು, ಜನರು ಓದೇ ಇಲ್ಲ, ಸುಮ್ಮನೆ ಫೇಕ್ ಕ್ಲಿಕ್ಸ್ ಬಂದಿದೆ ಅದು ಅಂತ ಅಂದ್ಬಿಟ್ಟು ರೆವಿನ್ಯೂನೇ ಕೊಡಲ್ಲ. ಕೆಲವೊಂದು ತಿಂಗಳು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಕೆಲವೊಂದು ತಿಂಗಳು ಕೊಡಲ್ಲ. ಬಟ್ ಗೂಗಲ್ ಅಡ್ಸೆನ್ಸ್ ಆ ಥರ ಎಲ್ಲ ನೀಟಾಗಿ ಕೊಡ್ತಾರೆ. ಬಟ್ ರೆವಿನ್ಯೂ ತೀರಾ ತೀರಾ ಕಡಿಮೆ. ಹೇಳಿದ್ನಲ್ಲ, ನಮಗೆ ಇವಾಗ ನಾವು ಅನಿವಾರ್ಯತೆಗೆ ಸಿನಿಮಾದ ಬಗ್ಗೆ ಬರೀಲೇಬೇಕಲ್ಲ, ಅದಕ್ಕೆ ಬರಿತೀವಿ. ಆದರೆ ಬರುವಂಥದ್ದು ಒಂದು $20 $25 ಅದು ತಿಂಗಳಿಗೆ. ಅದಕ್ಕೋಸ್ಕರ ನಾವು ಅದು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಸಿನಿಮಾ ಪ್ರಮೋಷನ್ಸ್ ಇದೆ ಬರುತ್ತಲ್ಲ ದುಡ್ಡು, ಅದೇ ಸಾಕು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಇದ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ವೀಡಿಯೋ, ಬೋನಸ್ಸು, ರೀಲ್ಸು, ಯೂಟ್ಯೂಬಲ್ಲಿ ಶಾರ್ಟ್ಸು, ವೀಡಿಯೋಸು, ಇದಿಷ್ಟು ಮಾತ್ರ ಚೆನ್ನಾಗಿ ನಿಮಗೆ ರೆವಿನ್ಯೂ ಬರುತ್ತೆ. ಆಸಕ್ತಿ ಇರೋವಂಥವ್ರು ಮಾಡ್ಬೋದು. ಮತ್ತೆ ಹೇಳ್ತೀನಿ, ನಾನು ಯಾಕೆ ಆಸಕ್ತಿ ಇರೋವಂಥವ್ರು ಅಂತ ಹೇಳ್ತೀನಿ ಅಂತಂದರೆ, ಇಂಟ್ರೆಸ್ಟ್ ಇಲ್ದೇ ಸುಮ್ಮನೆ ಏನೋ ಮಾಡಿದ್ರೆ ಅದು ಸ್ವಲ್ಪ ದಿನ ಅಷ್ಟೇ. ಸುಮ್ಮನೆ ನೀವು ಬಂಡವಾಳ ಏನಾರು ಹಾಕಿದರೆ ಈ ವೆಬ್ಸೈಟ್ಗೆ ಅದು ಬಂಡವಾಳನೂ ಹಾಳಾಗುತ್ತೆ. ಜೊತೆಗೆ ಇಂಟ್ರೆಸ್ಟ್ ಇರಬೇಕು. ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟ್ ಇರಬೇಕು. ಕಂಟಿನ್ಯೂಸ್ ಆಗಿ ಸತತ ಪರಿಶ್ರಮ ಏನಿರುತ್ತೆ ಅದಿರಬೇಕು. ಪರಿಶ್ರಮ ಒಂದಿನ ಹಾಕೋದಲ್ಲ, ಸತತವಾಗಿರಬೇಕು. ಆ ಥರ ಇದ್ದಾಗ ಮಾತ್ರ ಒಂದಿಷ್ಟು ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ. ಸೊ ಇದಿಷ್ಟು ನೀವು ಕೇಳಿದಂತಹ ಒಂದಿಷ್ಟು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ನನ್ನ ಒಂದು ರೆವಿನ್ಯೂ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮುಖ್ಯವಾಗಿ ಕೊಡಬೇಕಿತ್ತು, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಮೀರಿ ನಿಮ್ಗೇನಾದರೂ ಡೌಟ್ ಇದ್ದರೆ ನಾಳೆ ನಾನು ಲೈವ್ ಬರ್ತೀನಿ ಭಾನುವಾರ. ಎಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ಸಂಜೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕ್ತೀನಿ. ಆ ಒಂದು ಟೈಮ್ಗೆ ನೀವು ಲೈವ್ನಲ್ಲೇ ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ನಾನು ನೇರವಾಗಿ ಅಲ್ಲೇ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟೇ ಅಂತಲ್ಲ, ಬೇರೆ ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ಆ ಲೈವಲ್ಲಿ ಕೇಳ್ಬೋದು. ನಾನು ಸಾಧ್ಯವಾದಷ್ಟು ಈ ಡೌಟ್ಸ್ ಏನಾರು ಇದ್ದರೆ, ನನಗೇನಾದರೂ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ನಾನು ಖಂಡಿತವಾಗ್ಲೂ ಅಲ್ಲೇ ನಿಮಗೆ ಉತ್ತರವನ್ನು ಕೊಡ್ತೀನಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಾದರೂ ಖಂಡಿತವಾಗ್ಲೂ ನಿಮಗೆ ಅದು ಆನ್ಸರ್ಗಳನ್ನು ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬ ಲೆಂತ್ ಆಯಿತು. ಇಷ್ಟೊತ್ತು ಯಾರು ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ. ನೋಡಿದವರು ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದನ್ನು ಯಾಕೆ ಹೊಸದಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಯೂಟ್ಯೂಬಿಂದ ನನಗೆ ಪರ್ಸ್ನಲಾಗಿ 1-to-1 ಅಂತ ಕೊಡ್ತಾರೆ. ಅಂದರೆ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ನಡ್ಸ್ಕೊಂಡು ಹೋಗ್ತಾ ಇರೋಂಥವ್ರಿಗೆ 1-to-1 ಅಂತ ಅಂದ್ಬಿಟ್ಟು ಒಬ್ಬರು ಪರ್ಸನ್ನ ಅಲರ್ಟ್ ಮಾಡಿರ್ತಾರೆ. ಆ ಪರ್ಸನ್ ನನಗೆ ಫೋನ್ ಮಾಡ್ತಾರಲ್ಲ, ಅವರು ಹೇಳಿದರು, ನೀವು ಬೆಲ್ಲೈಕನ್ ಅದು ಇನ್ಫಾರ್ಮ್ ಮಾಡ್ತಾಯಿಲ್ಲ ಜನರಿಗೆ, ಇನ್ಫಾರ್ಮ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಷ್ಟೇ. ಬೆಲ್ಲೈಕನ್ ಯಾರೆಲ್ಲ ಪ್ರೆಸ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿ ಒಂದು ಗಂಟೆ ರೀತಿ ಸಿಂಬಲ್ ಇರುತ್ತಲ್ಲ, ಆ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ನಾನು ಯಾವ್ದಾದ್ರು ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ಅದಷ್ಟೇ, ಬೇರೆ ಏನಿಲ್ಲ. ಮಾಹಿತಿ ಉಪಯುಕ್ತ ಆಗಿತ್ತು ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.